ಜಂಗಲ್ ಮಂಗಲ್ ಅಂತ ಅಂದರೆ ನಿಮ್ಗೆ ಒಂದ್ಸಲ ನಿಮ್ಗೆ ಅನ್ಸುತ್ತೆ ಇದು ಏನೋ ಬೇರೆ ಥರ ಅಂತ ಅನ್ಸ್ಬಿಡುತ್ತೆ. ನಾವು ಬಿಟ್ಟೋ ಟ್ರೈಲರ್ಗೂ ನಮ್ಮ ಮೂವಿಯಲ್ಲಿರುವಂಥ ಕಂಟೆಂಟ್ಗೂ ಕತೆ ಶುರು ಆಗೋದಕ್ಕೂ ಆಪ್ಟ್ ಆಗುತ್ತೆ. ಟ್ರೈಲರ್ ರಿಲೀಸ್ ಆದಾಗ ಧನುಸಾರಿಗೆ ಸೆಂಡ್ ಮಾಡಿದೆ, ಇಮಿಡಿಯೇಟ್ ನನಗೆ ಮೆಸೇಜ್ ಹಾಕಿದ್ರು, ಸೆಂಡ್ ಮಿ ಪೋಸ್ಟರ್ ಅಂತ ಹೇಳ್ಬಿಟ್ಟು ನಾನು ಕಳಿಸಿದೆ. ಇಮಿಡಿಯೇಟ್ ಅದನ್ನ ಶೇರ್ ಮಾಡಿದ್ರು. ಯೋಗರಾಜ್ ಭಟ್ ಹಾಗೆ ತೋರಿಸಿದಾಗ ಅವರ ಬಾಯಿಂದ ಈ ಮಾತು ಬಂತು, ಕ್ಯಾಚ್ ಆಯಿತು, ಅದಕ್ಕೆ ಇಟ್ವಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ದಾರಿ ತಪ್ಪಿದ ಪ್ರೇಮಿಗಳಂತ ಇಟ್ಟಿದ್ವಿ ನಾವು. ಸಿಂಪಲ್ ಸುನೀಲ್ ಸರ್ ಹೇಳ್ಬಿಟ್ರು ಇದನ್ನ ಪದೇ ಪ್ರೇಮಿಗಳು ಮಾಡಿಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಡಿಯನ್ಸ್ ತುಂಬಾ ಎಜುಕೇಟೆಡ್ ಆಗ್ತಿದ್ದಾರೆ. ನಾವು ಬಿಡೋ ಪೋಸ್ಟರ್ ಇಂದ ಅವರನ್ನು ಜಡ್ಜ್ ಮಾಡ್ತಾರೆ. ಪೋಸ್ಟರ್ ಚೆನ್ನಾಗಿಲ್ವಾ ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. ಹೀರೋ ಅನ್ನೋದು ಒಂದು ತುಂಬಾ ಜವಾಬ್ದಾರಿಯುತವಾದಂತ ಒಂದು ರೋಲ್. ಅದು ನಾನು ಯಾವತ್ತು ಹೀರೋ ಅಂತ ಓಕೆ ಅಂತ ಹೇಳ್ತೀನೋ ಅಲ್ಲಿಂದ ರಿಲೀಸ್ ವರೆಗೂ ನಾನು ಎದ್ದು ನಿಲ್ಬೇಕು, ನಾನು ಮಾತಾಡಬೇಕು, ನಾನು ಬರಬೇಕು, ಎಲ್ಲದಕ್ಕೂ ನಾನು ನನ್ನನ್ನು ತೊಡಗಿಸ್ಕೋಬೇಕು. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ದುನಿಯಾ ವಿಜಯ್ ಸರ್ಗೆ, ಅಂದ್ರೆ ತುಂಬಾ ಜನರ ಹತ್ರ ಕನ್ನಡ ಇಂಡಸ್ಟ್ರಿಗೆ ಒಂದು 5 ವರ್ಷದಿಂದ ವಯಸ್ಸಲ್ಲಿ ನೀರಿದ್ದಂಗೆ ಅವರು. ಕೊರೋನಾ ಟೈಮಲ್ಲಿ ಮೂವಿನೇ ಓಡ್ತಾ ಇರಲಿಲ್ಲ, ಸಲಗ ಬಂತು ಹಿಟ್ ಆಯ್ತು. ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮೂವಿಗಳು ಯಾವುದೂ ಓಡ್ತಾ ಇರಲಿಲ್ಲ, ಭೀಮಾ ಬಂತು ಹಿಟ್ ಆಯ್ತು. ಜಂಗಲ್ ಮಂಗಲ್ ಆದ್ಮೇಲೆ ತುಂಬಾ ನಂಗೆ ಹೋಪ್ ಇರೋ ಮೂವಿ ಕೇಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಯಶ್ ಶೆಟ್ಟಿ, ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್. ನಾನು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷಗಳಿಂದ ನೋಡ್ತಿರೋಂಥ ಒಂದು ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ. ಸೊ ಇವರು ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ಮಾಡಿದ್ದಾರೆ. ನೀವೆಲ್ಲ ಆಲ್ರೆಡಿ ಟ್ರೈಲರ್ನ ನೋಡಿದ್ದೀರಾ. ತುಂಬ ಪ್ರಶಂಸೆಗಳು ವ್ಯಕ್ತವಾಗ್ತಿದೆ. ಆ ಸಿನಿಮಾ 4ನೇ ತಾರೀಕು ರಿಲೀಸ್ ಕೂಡ ಆಗ್ತಿದೆ. ಈ ಹೊತ್ತು ನನ್ನ ಜೊತೆಗೆ ಯಶ್ ಶೆಟ್ಟಿ ಇದ್ದಾರೆ. ತುಂಬ ವರ್ಷಗಳಿಂದ ಒಂದಷ್ಟು ಅವ್ರ ಜೊತೆ ಮಾತುಕತೆ ಮಾಡಬೇಕು ಅಂತ ನನಗೂ ಇತ್ತು. ಈ ಟೈಮ್ ಸಿಕ್ಕಿದ್ದಾರೆ. ಸ್ವಾಗತ ಯಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ವರ್ಷಗಳಿಂದ ಅಂದರೆ ಎವ್ರಿ ಟೈಮು ನನ್ನ ಹುಡುಗರು ಮಾತಾಡ್ಸ್ತಾ ಇದ್ದಾರೆ ಅವಾಗ. ಹೌದು, ನನಗೆ ಮಾತಾಡೋಕ್ಕೆ ಅವಕಾಶನೇ ಆಗಲಿಲ್ಲ. ಸೊ ಕೊನೆಗೆ ಈ ಒಂದು ಸಂದರ್ಭ ಸಿಕ್ತು, ಅದು ಈ ಸಿನಿಮಾಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲಿಗೆ ಅಭಿನಂದನೆಗಳು. ಅಂದರೆ ಈ ಥರದ್ದು ಸಾಹಸಗಳು, ಈ ಥರದ್ದೊಂದು ಧೈರ್ಯ ಮಾಡೋದು ಒಬ್ಬ ಕಲಾವಿದನಾಗಿ, ಅಥವಾ ಆ ತಂಡ ನಿಮ್ಮಂತೆ ಇರುವಂತಹ ಒಂದಷ್ಟು ಸಿನಿಮೋತ್ಸಾಹಿಗಳ ಜೊತೆಗೆ ಈ ಥರದ್ದೊಂದು ಸಾಹಸ ಮಾಡೋದು ಸುಮ್ಮನೆ ಅಲ್ಲ. ಮೊದಲಿಗೆ ಅಭಿನಂದನೆಗಳು. ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಕಂಟೆಂಟು. ಖಂಡಿತವಾಗ್ಲೂ ಇದು ಸಮಥಿಂಗ್ ಸ್ಪೆಷಲ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಹೇಗೆ ಶುರುವಾಯ್ತಿದ್ದಲ್ಲ ಅಂತ? ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಡೈರೆಕ್ಟ್ರ್ ಏನಿದ್ದಾರೆ ಅವ್ರು ಕೂಡ ನಮ್ಮ ಪುತ್ತೂರಿನವರು. ಸೊ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಮನು ಆಗಿರ್ಬೋದು, ನಾನು ಮತ್ತು ಕೋ ಪ್ರೊಡ್ಯೂಸರ್ ಆದರ್ಶ ಗೌಡ, ನಾವೆಲ್ಲ ರೂಮ್ಮೇಟ್ಸ್ಗಳು. ಸುಮಾರು ಒಂದು ಬಿಫೋರ್ ಮ್ಯಾರೇಜ್ ಸುಮಾರು 10 ವರ್ಷ ನಮ್ಮ ಜರ್ನಿ ಜೊತೆಗಿತ್ತು. ಎಲ್ಲ ಏನೋ ಮೂವಿ ಬಫ್ಗಳೆಲ್ಲರು ರಾತ್ರಿ ಆಯಿತು ಅಂತಂದರೆ ಸ್ವಲ್ಪ ದೇವರನ್ನು ಒಳಗಿಳಿಸ್ಬಿಟ್ಟು ಇಡೀ ವರ್ಲ್ಡ್ ಮೂವೀಸ್ ಬಗ್ಗೆ ಏನು ನಡೀತಾ ಇದೆ, ನಮ್ಮಲ್ಲಿ ಏನು ನಡೀತಾ ಇದೆ, ಇವುಗಳ ಬಗ್ಗೆ ಚರ್ಚೆಗಳು ನಿರಂತರವಾಗಿ ನಡೀತಾ ಇತ್ತು. ಮನು ಒಂದು ಮೂವಿ ಮಾಡಿ ಆಯಿತು, ಅವ್ನು ಡೈರೆಕ್ಷನ್ ಮಾಡಿ ಆಯಿತು. ರಿಲೀಸ್ ಆಗಬೇಕಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಮಾಡಿದ್ದಾರೆ. ಆನಂತರ ರಕ್ಷಿತ್ ಬಂದರು. ಇವರೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು. ಸಿಕ್ಕಾಪಟ್ಟೆ ಲುಂಗಿ ಮೂವಿ ಆಗಿರ್ಬೋದು, ಸಿಕ್ಕಾಪಟ್ಟೆ ತುಳು ಇಂಡಸ್ಟ್ರಿಯಲ್ಲಿ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು. ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ಮೇಲೆ ಒಂದು ನರೇಷನ್ ಕೊಟ್ಟರು. ಆ ನರೇಷನ್ ಕೊಡೋ ಟೈಮಲ್ಲಿ ನಮಗೆ ತುಂಬಾ ಇಷ್ಟ ಆಗಿಬಿಡ್ತು. ಇಲ್ಲ, ಈ ಮೂವಿನ ಮಾಡಬೇಕು, ಇದೊಂಥರ ಹೊಸ್ತರ ಇದೆ. ಅಂದರೆ ಆ ಟೈಮಲ್ಲೇ ನಾವು ಸಿಕ್ಕಾಪಟ್ಟೆ ಕುಮ್ಮಲಗಿ ನೈಟ್ಸ್ ಎಲ್ಲ ಮೂವಿ ಇತ್ತಲ್ವ, ಅದನ್ನು ನಾವು ಅದ್ರ ಬಗ್ಗೆ ಹೊಗಳ್ತಿದ್ವಿ, ಇನ್ನೊಬ್ರಿಗೆ ಹೇಳ್ತಿದ್ವಿ, ರೆಫರ್ ಮಾಡ್ತಿದ್ವಿ, ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಸ್ಟ್ರಾಂಗ್ ಜಿಸ್ಟ್ ಇರುವಂಥ ಒಂದು ಕಂಟೆಂಟ್ ಅಂತ ಅನ್ನಿಸ್ತು ನಮಗೆ. ಅಲ್ಲಿಂದ ಶುರುವಾಯಿತು, ಎಲ್ಲ ವರ್ಕ್ ಶುರುವಾಯಿತು. ಡೈರೆಕ್ಟರ್ ರಕ್ಷಿತ್ ಅವ್ರಿಗೆ ಯಾರು ಫೇವರ್ ಮಾಡೋರು ಅವ್ರು ಹುಡುಕಿದ್ರು. ನಾವು ಕೂಡ ನಮ್ಮ ಕಡೆಯಿಂದ ಯಾರು ಫೇವರ್ ಮಾಡೋರಿದ್ರೆ ಅಂತ ನಾವು ಹುಡುಕಿದ್ವಿ. ಈಗ ಆ ಡೈರೆಕ್ಟ್ರು ವರದರಾಜ್ ಕಾಮತ್ ಅಂತ ಹೇಳ್ಬಿಟ್ಟು, ಕಿರಿಕ್ ಪಾಟಿ, ಕವಲುದಾರಿ, ಮೊನ್ನೆ ಶಿವಣ್ಣಂದು ಫೈರ್ ಪ್ಲೇ ಮಾಡಿದ್ರಲ್ಲ, ಅದರ ಆ ಡೈರೆಕ್ಟ್ರ್ ಅವರು ಈ ಮೂವಿಗೆ ತುಂಬ ಫ್ರೀಯಾಗಿ ಮಾಡಿಕೊಟ್ರು. ಹೋಗ್ಬಿಟ್ಟು ಮೊದಲು ಕೈ ಮುಗಿದ್ವಿ ನಾವು, ಅಣ್ಣ ಹೆಂಗಿದೆ ಕತೆ ಅಂತ ಹೇಳ್ಬಿಟ್ಟು. ಇಲ್ಲ, ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ನನ್ನ ತುಂಬ ಅಗತ್ಯ ಇಲ್ಲ, ನನ್ನ ಅಗತ್ಯ ಚಿಕ್ಕದಾಗಿ ಬೇಕು ನಿಮಗೆ, ಅದನ್ನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ರು. ಈಗ ಮೊನ್ನೆ ಟ್ರೈಲರ್ ರಿಲೀಸ್ ಆದಾಗ ಧನುಸಾರಿಗೆ ಸೆಂಡ್ ಮಾಡಿದೆ, ಇಮಿಡಿಯೇಟ್ ನನಗೆ ಮೆಸೇಜ್ ಹಾಕಿದ್ರು, ಸೆಂಡ್ ಮಿ ಪೋಸ್ಟರ್ ಅಂತ ಹೇಳ್ಬಿಟ್ಟು. ನಾನು ಕಳಿಸಿದೆ. ಇಮಿಡಿಯೇಟ್ ಅದನ್ನು ಶೇರ್ ಮಾಡಿದ್ರು. ಸದೀಶ್ ಸರ್ ಮಾಡಿದರು, ಗುರುದೇಶ್ ಪಾಂಡೆ ಅವರು ಮಾಡಿದ್ರು, ಡಾರ್ಲಿಂಗ್ ಕೃಷ್ಣ ಅವರು ಮಾಡಿದರು. ಹಿಂಗೆ ಏನೋ ನಾವು ಮಾಡ್ತಿದ್ವಿ, ಎಲ್ಲರೂ ನಮಗೆ ಕೈ ಜೋಡಿಸ್ತಾ ಇದ್ದಾರೆ ಈ ಮೂಮೆಂಟಲ್ಲಿ. ಈಗ ಟ್ರೈಲರ್ ನೋಡಿದ ಇಂಡಸ್ಟ್ರಿ ತುಂಬ ಜನ ಸ್ನೇಹಿತರಾಗಿರ್ಬೋದು, ಏನೋ ಒಂದು ಹೊಸತನ ಇದೆ. ಈ ಸ್ಟೋರಿನ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ಎಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಪೇಪರಲ್ಲಿ ಬರ್ತಾ ಇರುತ್ತೆ, ಯಾವುದು ನಮ್ಮ ತಲೆಗೆ ಬಂದೇ ಇಲ್ಲ ಈ ಥಾಟ್ ಅಂತ ಹೇಳ್ಬಿಟ್ಟು. ಆ ಡೈರೆಕ್ಟ್ರಿಗೆ ಹೆಂಗೆ ಬಂತಪ್ಪ ಈ ಥಾಟು ಅಂತ ತುಂಬ ಜನ ಕ್ವಶನ್ ಮಾಡಿದರು. ಮತ್ತು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ನಿಮ್ಮ ಮುಖಾಂತರ ಡೈರೆಕ್ಟ್ರಿಗೆ ತಿಳಿಸಿ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ, ಖಂಡಿತವಾಗಿ ಮೂವಿ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾವೆಲ್ಲ ರೆಡಿ ಮಾಡಿಕೊಂಡು ಈಗ ಮೂವಿ ನೋಡಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಅದು ನಾವು ಏನು ಸ್ಟೋರಿಗೆ ಕೂತ್ವಿ ಮಾಡಿದ್ವಿ, ಶೂಟಿಂಗ್ ಟೈಮಲ್ಲಿ ಏನು ಕಷ್ಟಪಟ್ವಿ, ಇದನ್ನು ನೋಡ್ತಿರ್ಬೇಕಾದ್ರೆ ಒಂದು ಹನಿ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ಆ ಒಂದು ಮಟ್ಟಕ್ಕೆ ನಾವು ರೀಚ್ ಆಗಿದ್ದೀವಿ, ಅಂದರೆ ಚೆನ್ನಾಗಿದೆ ಮೂವಿ ಅನ್ನೋ ಒಂದು ಖುಷಿಯಲ್ಲಿದ್ದೀವಿ ನಾವೆಲ್ಲರೂ. ಅಂದರೆ ಸೌಲಭ್ಯಗಳು ಏನೇ ಇಲ್ಲದೆ ಇರ್ಬೋದು,
ಇರುವಂತಹ ಸೌಲಭ್ಯಗಳಲ್ಲಿ ಏನು ಬೆಸ್ಟ್ ಮಾಡೋದಕ್ಕೆ ಸಾಧ್ಯನೋ ಅಂದರೆ ಈಗ ಸ್ಟೋರಿ ರೆಡಿ ಆದ ತಕ್ಷಣವೇ ಈ ಸ್ಟೋರಿಗೆ ಏನೇನು ಬೇಕಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟ್ರು ತುಂಬ ಆ ವಿಷಯದಲ್ಲಿ ಕ್ಲಾರಿಟಿ ಆಗಿದ್ರು. ನನ್ನ ಹತ್ರ ಇರೋದು ಇಷ್ಟು ಬಜೆಟು, ಈ ಬಜೆಟಲ್ಲಿ ನಾನು ಮೂವಿ ಮಾಡಬೇಕು, ನಾನೊಂದು ರ್ಯಾಪ್ಟರ್ ತಗೊಬಂದರೆ, ನಾನೊಂದು ಕ್ರೇನ್ ತಗೊಬಂದರೆ ನನಗೆ ಎಷ್ಟು ಖರ್ಚಾಗುತ್ತೆ ಪರ್ ಡೇಗೆ. ಸೊ ಇದೆಲ್ಲ ಏನೂ ಇಲ್ಲದೆ ನಾನು ಹೆಂಗೆ ಮಾಡಲಿ, ಒಂದು ಕ್ರೇನ್ ಇಲ್ಲ, ಒಂದು ಏನು ಟ್ರ್ಯಾಕ್ ಇಲ್ಲ, ಏನೂ ಇಲ್ಲ, ಕ್ಯಾಮರಾ ಒಂದು ಚೆನ್ನಾಗಿರೋ ಕ್ಯಾಮರಾ ಇತ್ತು, ಕ್ಯಾಮರಾಮ್ಯಾನ್ ಅದ್ಭುತವಾದ ವಿಷ್ಣು ಪ್ರಸಾದ್ ಅಂತ ಹೇಳ್ಬಿಟ್ಟು ಪಡ್ಡಾಯಿ ಮೂವಿ, ನೀಲಿ ಅಕ್ಕಿ, ಸಾಕಷ್ಟು ಮೂವಿಗಳನ್ನು ಮಾಡಿದ್ದಾರೆ. ಅವರಿದ್ದರು, ಸ್ಟ್ರಾಂಗ್ ಪರ್ಸನ್ ಇದ್ರು ನಮ್ಮ ಹತ್ರ. ಸೊ ಕ್ಯಾಮ್ರಾ ಸ್ಟಡಿ, ಆಮೇಲೆ ಶೋಲ್ಡರ್ ಶಾಟು, ಹೆಲಿಕ್ಯಾಮ್, ನಮ್ಮ ಹತ್ರ ಇರುವ ಬಜೆಟಲ್ಲಿ ನಾವು ಹೆಂಗೆ ಮೂವಿ ಮಾಡ್ಬೋದು, ಬಜೆಟ್ನ ಕಮ್ಮಿ ಮಾಡ್ಕೋಬೋದು, ಬಜೆಟ್ನ ಸೇವ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿದಂಥ ಮೂವಿ ಇದು. ಅಂದರೆ ಈ ಜಂಗಲ್ ಮಂಗಲ್ ಅಂದರೆ ಏನು ಸರ್? ಜಂಗಲ್ ಮಂಗಲ್ ಅಂತ ಅಂದರೆ ನಿಮ್ಗೆ ಒಂದು ಸಲ ನಿಮ್ಗೆ ಅನಿಸುತ್ತೆ ಇದು ಏನೋ ಬೇರೆ ಥರ ಅಂತ ಅನಿಸ್ಬಿಡುತ್ತೆ. ಆದರೆ ನಾವು ಬಿಟ್ಟೋ ಟ್ರೈಲರ್ಗೂ ನಮ್ಮ ಮೂವಿಯಲ್ಲಿರುವಂಥ ಕಂಟೆಂಟ್ಗೂ ಕತೆ ಶುರುವಾಗೋದಕ್ಕೂ ಆಪ್ಟ್ ಆಗುತ್ತೆ. ಈಗ ನಮ್ಮ ಕಡೆ ಸ್ವಲ್ಪ ಅದನ್ನು ಕಮ್ಮಿ ಯೂಸ್ ಮಾಡ್ತಾರೆ, ಮಕ್ಕರ್ ಮಾಡೋಕ್ಕೆ, ತಮಾಷೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದೇ ಉತ್ತರ ಕರ್ನಾಟಕ ಕಡೆ ಅದೊಂದು ತುಂಬ ದೊಡ್ಡ ವಿಷಯ, ಅಂದರೆ ಸಖತ್ತಾಗಿ ಮಕ್ಕರ್ ಮಾಡ್ತಾರೆ. ಜಂಗಲ್ ಮೇ ಮಂಗಲ್ ಆ ಟೈಮ್ ಇದು ಅದಿದು ಅಂತ ಹೇಳ್ತಾರೆ. ಬಟ್ ನಮ್ಮ ಈ ಕತೆ ಶುರು ಆಗೋದಕ್ಕೆ ಅದೇ ಮೋಟಿವ್ ಆಗಿರುತ್ತೆ ನಮಗೆ. ಸೊ ಅದಕ್ಕೆ ಹೆಸರನ್ನ ಇಟ್ಟಿವಿ. ಮೊನ್ನೆ ನಮ್ಮ ಟ್ರಯಲ್ ಲಾಂಚ್ ಈವೆಂಟಲ್ಲಿ ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಅಂದರೆ ಯೋಗರಾಜ್ ಭಟ್ ಆಗಿ ತೋರಿಸಿದಾಗ ಅವರ ಬಾಯಿಂದ ಈ ಮಾತು ಬಂತು, ಕ್ಯಾಚ್ ಆಯಿತು, ಅದಕ್ಕೆ ಇಟ್ವಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ದಾರಿ ತಪ್ಪಿದ ಪ್ರೇಮಿಗಳಂತ ಇಟ್ಟಿದ್ವಿ ನಾವು. ಅದಕ್ಕೆ ಸಿಂಪಲ್ ಸುನೀಲ್ ಸರ್ ಹೇಳ್ಬಿಟ್ರು, ಇದನ್ನು ಪೊದೆ ಪ್ರೇಮಿಗಳು ಮಾಡಿಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದುಬಿಟ್ಟು ಹೆಜ್ಜೆ ಮೂಡದ ಹಾದಿಗಳಂತ ಇತ್ತು. ಸೊ ಹಂಗೆ ಚೇಂಜ್ ಆಗ್ತಾ ಬಂದು ಯಾವುದೊಂದು ಕ್ಯಾಚ್ ಸಿಕ್ತಲ್ವಾ, ಇಲ್ಲ ಇದು ಇದಕ್ಕೆ ತುಂಬ ಸೂಕ್ತವಾಗುತ್ತೆ ಅಂತ ನಮಗೆಲ್ಲ ಅನಿಸಿದಾಗ ಡೈರೆಕ್ಟರ್ ಅದನ್ನು ಇಟ್ಟರು. ನಮಗೂ ಕೂಡ ಅದು ಓಕೆ ಅಂತ ಅನಿಸ್ಬಿಡುತ್ತೆ. ನಾನು ಆ್ಯಕ್ಚುಲಿ ನಿಮ್ಮ ಪೋಸ್ಟರ್ ನೋಡಿದಾಗ ನನಗೆ ಅದೇ ಏನಿದು ಹಿಂಗಿದೆ ಜಂಗಲ್ ಮಂಗಲ್ ಅಂತ ಆ ಪದನೇ ತುಂಬ ಕ್ಯಾಚಿಯಾಗಿ ಮತ್ತು ಬೇರೆ ಬೇರೆ ಯೋಚನೆಗಳಿಗೆ ಬರೋಕ್ಕೆ ಶುರು ಮಾಡುತ್ತೆ. ಸರ್, ಈಗ ಏನಾಗ್ಬಿಟ್ಟಿದೆ ಅಂದರೆ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ ತುಂಬ ಎಜುಕೇಟೆಡ್ ಆಗ್ತಿದ್ದಾರೆ. ಬಿಫೋರ್ ಕೊರೋನಾ ಬರೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಆ ಫುಡ್ ತಿಂತಿದ್ರು. ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅಪರೂಪ ಸಿಗೋದಲ್ಲ ಅಂತ ಹೇಳ್ಬಿಟ್ಟು ತಿಂತಿದ್ರು. ಈಗ OTT ಬಂದಮೇಲೆ ಅವ್ರ ಮನೆಯಲ್ಲಿ ಸ್ಪೆನಿಷ್ ಮೂವಿ ನೋಡ್ತಿದ್ದಾರೆ, ಕೊರಿಯನ್ ಮೂವಿ ನೋಡ್ತಿದ್ದಾರೆ, ಜಪನೀಸು, ಅಮೆರಿಕನ್, US ಎಲ್ಲ ಥರದ OTTಗಳು ಸಿಕ್ಬಿಟ್ಟಿದ್ದಾವೆ. ಅವರೇ ನೋಡುವಂಥ ಅವರ ಏನು ಟ್ಯಾಲೆಂಟ್ ಏನಿದೆ, ಅವರ ಎಜುಕೇಷನ್ ಏನಿದೆ ಅದು ಹೈ ಆಗಿಬಿಟ್ಟಿದೆ. ಸರಿನಾ? ಈಗ ನಾವು ಏನೇ ಕೊಡ್ತೀವಿ, ನಾವು ಬಿಡೋ ಪೋಸ್ಟರಿಂದ ಅವರನ್ನು ಜಡ್ಜ್ ಮಾಡ್ತಾರೆ. ಬಿಡೋ ಪೋಸ್ಟರ್ ಇದು ಹೆಂಗಿದೆ, ಟೀಮು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಪೋಸ್ಟರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಕೋತಾರೆ. ಪೋಸ್ಟರ್ ಚೆನ್ನಾಗಿಲ್ವಾ ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. ನಾವು ಬಿಡೋ ಟ್ರೈಲರ್ ಆಗಿರ್ಬೋದು, ನಾವು ಏನೇ ಒಂದು ಚಿಕ್ಕದು ಬಿಡ್ತೀವಿ ಪ್ರಮೋಷನ್ ಅಂತಂದ್ರು ಜಡ್ಜ್ ಮಾಡ್ತಾರೆ. ಈ ಟೀಮ್ದು ವರ್ಕ್ ಹೆಂಗಿದೆ, ಎಷ್ಟು ನೀಟಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡ್ತಾರೆ. ಅಷ್ಟು ಶಾರ್ಪ್ ಆಗಿಬಿಟ್ಟಿದ್ದಾರೆ ಅವ್ರೀಗ. ಅಂದರೆ ಈ ತಂಡದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಇಷ್ಟೊಂದು ಉತ್ಸಾಹಭರಿತವಾಗಿ, ಅಂದರೆ ನಾನು ಆವಾಗಲೇ ಹೇಳ್ತಿದ್ದೆ, ಅಂದರೆ ಕಾನ್ಫಿಡೆಂಟು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಆಗಿರಬೇಕು. ಅದೇ ಸರ್, ನಮಗೆ ಕಾನ್ಫಿಡೆನ್ಸ್ ಕೊಡೋದೇ ಕತೆ ಅಲ್ವಾ. ನಾನು ಮೊನ್ನೆ ಟ್ರೈಲರ್ ಲಾಂಚ್ ಈವೆಂಟಲ್ಲೂ ಹೇಳಿದೆ, ಸೂಜಿದಾರ ಆದಮೇಲೆ ನಾನು ಅದ್ರ ಮೇಲೆ ಕಾಲಂತಕ್ಕಂತ ಮಾಡಿದೆ, ಎಟ್ಟು ರಿಲೀಸ್ ಅದು. ಆಮೇಲೆ ನನ್ನ ಮನು ಫ್ರೆಂಡ್ ಒಂದು ಡೈರೆಕ್ಷನ್ ಮಾಡಿದೆ, ಆ ಕಥೆನೂ ಹಂಗೆ ಇದೆ. ಆಮೇಲೆ ಇನ್ನೊಂದು ಮೂವಿ ಈಗ ಮಾಡ್ತಿದ್ದೀನಿ, ನಾನು ಲೀಡಾಗಿ ಮಾಡ್ತಿದ್ದೀನಿ. ಏನಂದರೆ ಆ ಕಥೆನೇ ನನ್ನನ್ನು ಇಂಪ್ರೆಸ್ ಮಾಡಿದರೆ ನಾನು ಅದಕ್ಕೆ 100% ಕೊಟ್ಟರೆ ಅದು ಇನ್ನೊಂದು ರೀತಿಗೆ ಲೆವೆಲ್ಗೆ ರೀಚ್ ಆಗಿಬಿಡುತ್ತೆ. ನಾನು ದುಡ್ಡಿನ ಆಸೆಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೂ ಕೂಡ ಅದನ್ನು ಮಾಡಿದರೆ ರಿಲೀಸ್ ಆಗೋ ಟೈಮಲ್ಲಿ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಯಾಕಾದರೂ ಒಪ್ಕೊಂಡು ಆ ಮೂವಿ ಚೆನ್ನಾಗಿಲ್ಲ, ನಾನು ಸೂಟ್ ಆಗಿಲ್ಲ ಅಂತಂದಾಗ ನನಗೆ ಬೇಜಾರಾಗಿಬಿಡುತ್ತೆ. ಸೊ ಒಬ್ಬ ಆರ್ಟಿಸ್ಟ್ ಆದವನು ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ರೋಲ್ನೇ ಮಾಡಬೇಕು. ಸ್ವಲ್ಪ ಲೇಟ್ ಆಗ್ಬೋದು, ಸಕ್ಸಸ್ ಅನ್ನೋ ಸ್ವಲ್ಪ ಲೇಟ್ ಆಗ್ಬೋದು, ಪರವಾಗಿಲ್ಲ. ಇಲ್ಲ ಇಂಡಸ್ಟ್ರಿ ಬಂದಾಗ ಇಂಡಸ್ಟ್ರಿ ಒಂದು ವರ್ಷದಲ್ಲಿ ಹೇಳ್ಬಿಡುತ್ತೆ ನೀನು ಇರಬೇಕಾ ಬೇಡ ಅಂತ ಹೇಳ್ಬಿಡುತ್ತೆ. ನಾನು ಬಂದಾಗ ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ಸಿಕ್ತು ಅಂದರೆ ಇರುವಂತನೇ ಹೇಳಿದೆ ವಿನ ಇಲ್ಲಿಂದ ಹೋಗುವಂತ ಯಾವತ್ತೂ ಹೇಳಿಲ್ಲ ನನ್ನ ಕನ್ನಡ ಇಂಡಸ್ಟ್ರಿ. ಏನಾದ್ರು ಒಂದಲ್ಲ ಕೊಡ್ತಾ ಹೋಯ್ತು ನನಗೆ. ಸೊ ಹಾಗೆ ನಿಧನಾದರೂ ಪರವಾಗಿಲ್ಲ, ನಾವು ಒಳ್ಳೊಳ್ಳೆ ಮೂವೀಸ್ ಮಾಡೋಣ. ಈಗ ಹೀರೋ ಅನ್ನೋದು ಒಂದು ತುಂಬ ಜವಾಬ್ದಾರಿಯುತವಾದಂಥ ಒಂದು ರೋಲ್ ಅದು. ನಾನು ಯಾವತ್ತು ಹೀರೋ ಅಂತ ಓಕೆ ಅಂತ ಹೇಳ್ತೀನೋ ಅಲ್ಲಿಂದ ರಿಲೀಸ್ವರೆಗೂ ನಾನು ಎದ್ದು ನಿಲ್ಲಬೇಕು, ನಾನು ಮಾತಾಡಬೇಕು, ನಾನು ಬರಬೇಕು, ಎಲ್ಲದಕ್ಕೂ ನಾನು ನನ್ನನ್ನು ತೊಡಗಿಸ್ಕೋಬೇಕಾಗುತ್ತೆ. ಅದೇ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತಂದರೆ ಓಕೆ, ಯಾವುದೊಂದು ಪ್ರೆಸ್ ಮೀಟಿಗೆ ಬಂದೋದ್ರೆ ಆಯಿತು, ಅದು ಯಾವುದೊಂದು ಪ್ರೋಗ್ರಾಮ್ಗೆ ಬಂದೋದ್ರೆ ಆಯಿತು, ನಂದು ಏನು ನನ್ನ ಕೆಲಸ ಏನಿದೆ ಮುಗ್ದೋಗುತ್ತೆ. ಆದರೆ ಹೀರೋ ಅಂತ ಅಂದಾಗ ನಾನು ಡೈರೆಕ್ಟರ್ ಜೊತೆಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಓಡಾಡಬೇಕಾಗುತ್ತೆ, ನಾನು ಗೆಲ್ಸೋಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಗೆಲ್ಸೋಕ್ಕೆ ಪ್ರಯತ್ನ ಯಾವತ್ತು ಪಡಬೇಕು, ನನಗೆ ಸ್ಟೋರಿ ಇಷ್ಟ ಆಗಿ ನಾನು ಅದಕ್ಕೆ ಮಾಡಿದಾಗ ಮಾತ್ರ. ದುಡ್ಡಿನ ಆಸೆಗೆ ಹೋದರೆ ನನ್ನದು ಮಾಡೋಕ್ಕಾಗಲ್ಲ ಅದನ್ನು. ಅಂದರೆ ನಿಮ್ಮ ಒಂದು ಕೆರಿಯರ್ ವಿಚಾರಕ್ಕೆ ಬಂದು ನೋಡೋ ಥರದ್ದಾದರೂ ಕೂಡ ಇಷ್ಟು ವರ್ಷದಲ್ಲಿ ಮಾಡಿರೋಂಥ, ಅದೇ ನಾನು ಆಗಲೇ ಇನ್ನೊಂದು ಮಾತುಕತೆಯಲ್ಲಿ ಹಿಂಗೆ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಕ್ಯಾರೆಕ್ಟ್ರು ಸಕ್ಸಸ್ ಆಗಿರುತ್ತೆ ಆ ಸಿನಿಮಾದಲ್ಲಿ, ಸಿನಿಮಾ ಸಕ್ಸಸ್ ಆಗಿರಲ್ಲ. ಇಲ್ಲ ಸಿನಿಮಾ ತುಂಬ ದೊಡ್ಡದಾಗಿರುತ್ತೆ, ಕ್ಯಾರೆಕ್ಟ್ರ್ ನಿಮಗೆ
ಅಂದ್ಕೊಂಡಿದ್ದ ಮಟ್ಟಕ್ಕೆ ರೀಚ್ ಆಗಿರಲ್ಲ, ಅಲ್ಲಿ ಏನೋ ಕಟ್ ಮಾಡಿರ್ತಾರೆ ಅಥವಾ ಇನ್ನೊಂದೇನೋ ಆಗಿರುತ್ತೆ. ಸೊ ಈ ಥರದ್ದು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಯಾವುದೋ ಒಂದು ಸಿನಿಮಾ ತಂದು ಕೊಡೋಂಥ ಒಂದು ಪುಷು ಇನ್ನೊಂದು ಸಿನಿಮಾಗೆ ಸಿಗುತ್ತೆ, ಇಲ್ಲ ಅದು ಹೋಯ್ತಾ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ಒಂದು ಏರಿಳಿತಗಳಿದಾವಲ್ಲ, ಈ ಹೋರಾಟ, ಇದರ ಮಧ್ಯೆ ಈ ಥರದ್ದು ಅಲ್ಲಲ್ಲಿ ಈಗ ಸುಜಿದಾರ ಥರದ್ದು ಒಂದು ಪಿಕ್ಚರು, ಇವಾಗ ಸಲಗ, ಏಕಲವ್ಯ, ಜಾನ್ ಜಾನಿ ಜನಾರ್ದನ್, ನನ್ನ ಫಸ್ಟ್ ಮೂವಿ ಜ್ವಲಂತಂ, ಆಮೇಲೆ ಜಮಾಲಿ ಗುಡ್ಡ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು. ತುಳು ಮೂವಿ ಸರ್ಕಸ್ ಸಿಕ್ಕಾಪಟ್ಟೆ ಹಿಟ್ ಆಯಿತು ತುಳು ಇಂಡಸ್ಟ್ರಿಯಲ್ಲಿ. ಹಿಂದಿ ವೆಬ್ ಸೀರೀಸ್ ಇತ್ತೀಚೆಗೆ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು, ಹಾಟ್ಸ್ಟಾರಲ್ಲಿ ಆಯಿತು. ಅಂದರೆ ಆ ಪ್ಲೇಸಲ್ಲಿ ಏನೋ ಒಂದು ನಡೀತಾ ಇದೆ ನನ್ನ ಜೊತೆಗೆ. ಇಟ್ಸ್ ಗುಡ್, ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನ್ನದು ದೂರದೃಷ್ಟಿ ಇದೆ, ಆರಾಮಾಗಿ ಹೋಗೋಣ, ಅಲ್ಲಿಗೆ ರೀಚ್ ಆಗೋಣ. ಮತ್ತು ನಾನು ಫಸ್ಟ್ ಮೂವಿ ಜ್ವಲಂತಂ ಮಾಡಿದಾಗ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನನಗೆ 5 ರಿಂದ 6 ಮೂವಿ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಆ ಸಿಕ್ಕಿದ ಕೆಲಸ ಎಲ್ಲಿ ಅಂದರೆ, ಆ ಜ್ವಲಂತ ಮೂವಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು, ಅಸಿಸ್ಟ್ಗಳಾಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರು, ಅವರು ಬೇರೆ ಮೂವಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ರೆಫರ್ ಮಾಡಿ ನಂಗೆ ಸಿಕ್ಕಿದಂಥ ಮೂವಿ ಅದೆಲ್ಲ. ಅಂದರೆ ನಾವು 100% ಕೊಟ್ಟರೆ ಅದು ನಮ್ಗೆ ಎಲ್ಲಿಂದ ಏನಾದರೂ ತಂದು ಕೊಡ್ತಾನೆ ಇರುತ್ತೆ. ಆ ನಂತರ ನನಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿತ್ತು ಸಲಗ ಮೂವಿ. ದುನಿಯಾ ವಿಜಯ್ ಸರ್ ನಾನು ಇಲ್ಲಿ ನೆನೆಸ್ಕೊಳ್ಳೇಬೇಕು. ಅಂದರೆ ತುಂಬ ಜನ, ಕೆಂಡ್ ಆಗಿರ್ಬೋದು, ನಮ್ಮ ಕಾಕ್ರೋಚ್ ಸುದಿ ಆಗಿರ್ಬೋದು, ಸಾವಿತ್ರಿ ಕ್ಯಾರೆಕ್ಟರ್, ತುಂಬ ಜನ, ಒಂದು ಶ್ರೀಧರ್ ಆಗಿರ್ಬೋದು, ತುಂಬ ಜನ ಅಲ್ಲಿಂದ ಹೊರಗೆ ಬಂದರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದುನಿಯಾ ವಿಜಯ್ ಸರ್ಗೆ, ಅಂದರೆ ತುಂಬ ಜನರ ಹತ್ರ, ಅವರಂತಾರೆ ನಮಗೆ ಕನ್ನಡ ಇಂಡಸ್ಟ್ರಿಗೆ ಇತ್ತೀಚೆಗೆ 5 ವರ್ಷದಿಂದ ವಯಸ್ಸಲ್ಲಿ ನೀರಿದ್ದಂಗೆ ಅವರು. ಕೊರೋನಾ ಟೈಮಲ್ಲಿ ಮೂವಿನೇ ಓಡ್ತಾ ಇರಲಿಲ್ಲ, ಸಲಗ ಬಂತು, ಹಿಟ್ ಆಯಿತು. ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮೂವಿಗಳು ಯಾವುದೂ ಓಡ್ತಿರಲಿಲ್ಲ, ಭೀಮಾ ಬಂತು, ಹಿಟ್ ಆಯಿತು. ಅದ್ರ ಒಂದು ವೀಕಿಗೆ ಕೃಷ್ಣಂ ಪ್ರಣಾಯಸಕ ಬಂತು, ಅದು ಕೂಡ ಹಿಟ್ ಆಯಿತು. ಗುಡ್. ಅಂದರೆ ನಾನು ಹೇಳೋದು ಒಂದು, ಈ ಹೀರೋ ಅನ್ನೋ ಥರದ್ದು ಅವಾಗಲೇ ನೀವು ಹೇಳಿದ್ರಿ, ಹೀರೋ ಅಂದರೆ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಮತ್ತು ಈ ಥರದ್ದು ಕ್ಯಾರೆಕ್ಟರ್ಗಳು ಬಂದಾಗ ಆ ಏರಿಳಿತಗಳನ್ನು ತುಂಬ ಚೆನ್ನಾಗಿ ನೋಡಿದ್ದೀರಿ. ಸೊ ಇವೆಲ್ಲವನ್ನು ನೋಡಿರೋದ್ರಿಂದ, ಸೊ ಒಂದು ತಂಡವಾಗಿ ನೀವು ಅದನ್ನು ಕಟ್ಕೊಂಡು ತೊಗೊಂಡು ಹೋಗುವಂಥ ಕ್ಯಾಪ್ಟನ್ ಆದರೆ ಸೊ ಹೇಗಿರುತ್ತೆ ಅಂದರೆ, ಈ ಸಿನಿಮಾ ವಿಚಾರಕ್ಕೆ ತಂಡದಲ್ಲಿ ಒಬ್ಬ ಯಶು ಒಂದು ಅಂದರೆ ಹಿರಿಯಣ್ಣನ ಥರ ಅಥವಾ ಒಂದು ಜವಾಬ್ದಾರಿಯುತವಾಗಿರುವಂತಹ ಪ್ಲೇಯರ್ ಥರ ಕಾಣಿಸ್ತಾ ಇದ್ದಾರೆ. ಆ ಥರ ಏನಿಲ್ಲ. ನಮ್ಮ ಡೈರೆಕ್ಟ್ರು ತುಂಬ ವೆರಿ ಎಜುಕೇಟೆಡ್ ಮತ್ತು ತುಂಬ ಶ್ರಮಪಟ್ಟಿರುವಂಥ ಜೀವಿ, ಮತ್ತು ತುಂಬ ಲೀಡರ್ಶಿಪ್ ಇರುವಂಥ ಒಂದು ಕ್ಯಾರೆಕ್ಟರು. ಮೃದು ಸ್ವಭಾವದವರು, ಜಾಸ್ತಿ ಮಾತಾಡಲ್ಲ, ಬಟ್ ಐಡಿಯಾಸ್ ಏನೇನಿದೆ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಮನು, ಅವ್ನು ಬಂದುಬಿಟ್ಟು ಎಡಿಟರು, ಸಾಕಷ್ಟು ಮೂವಿಯಲ್ಲಿ ಎಡಿಟ್ ಮಾಡಿದ್ದಾರೆ. ಸಿಂಪಲ್ ಸುನಿ ಅವರಿಗೆ ಸಾಕಷ್ಟು ಮೂವಿ ಎಡಿಟ್ ಮಾಡಿದ್ದಾರೆ, ಪೆಪ್ಪೆ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವನ ಜಡ್ಜ್ಮೆಂಟು, ಅವನು ಯೋಚನೆ ಮಾಡೋ ರೀತಿ ಅದೆಲ್ಲ ತುಂಬ ಸ್ಟ್ರಾಂಗ್ ಇದೆ. ಮತ್ತು ನಾನು ಕೆಲವೊಂದು ವಿಷಯದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ಎಲ್ಲ ವಿಷಯದಲ್ಲಿ ಅಂತಲ್ಲ, ಕೆಲವೊಂದು ವಿಷಯದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ. ಸೊ ನಮ್ಮದೆಲ್ಲ ಸಮಾನ ಮನಸ್ಕರು ಯಾರ್ಯಾರಿದ್ದಾರೆ, ಎಲ್ಲರೂ ಸೇರಿದಾಗ ಯಾರ್ದು ವೀಕ್ ಪಾಯಿಂಟ್ ಇನ್ನೊಬ್ಬರು ಸ್ಟ್ರೆಂತ್ ಆಗಿರುತ್ತೆ, ಇವನ್ ಸ್ಟ್ರೆಂತ್ ಅವನು ವೀಕ್ ಪಾಯಿಂಟ್ ಇರುತ್ತೆ, ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಅಂದರೆ ಇರುತ್ತೆ ಸರ್, ಅದು ಹೇಳಿದೆ, ಹೀರೋ ಅಂತ ಒಪ್ಕೊಂಡ್ಮೇಲೆ ಅದು ನಮ್ಮ ಹೆಗಲ ಮೇಲೆ ಬಂದೇ ಬರುತ್ತೆ. ಯಾಕೆಂದರೆ ಯಾರು ಕೌನ್ ದಿಕ್ತಾ ಇವೋ ಬಿಕ್ತಾ ಸರಿನಾ, ನಾನು ಇಲ್ಲಿ ಕಾಣಿಸ್ಕೊಡೋದ್ರಿಂದ ನಾನು ಎಲ್ಲ ಕಡೆ ಕಾಣಿಸ್ಕೋಬೇಕಾಗತ್ತೆ. ಸೊ ಆ ಥರ ಇರುತ್ತೆ. ಬಟ್ ಎಲ್ಲರದ್ದು ಹಾರ್ಡ್ ವರ್ಕ್ ಇದೆ. ಇವನ್ ಆ ಡೈರೆಕ್ಟ್ರು ಕೂಡ ಸೆಟ್ಟಿಗೆ ಬಂದಿಲ್ಲ, ಫ್ರೀಯಾಗಿ ಹೆಸರು ಕೊಟ್ಟಿದ್ದಾರೆ, ಅವ್ರ ಹುಡುಗನ ಕಳಿಸ್ಬಿಟ್ಟು ಪೇಮೆಂಟ್ ತೊಗೊಂಡಿಲ್ಲ ಅಂದರೂ ಕೂಡ ಅವ್ರದ್ದೊಂದು ಏನೋ ಒಂದು ನಮ್ಮ ಮೇಲೆ ಇರುವಂಥ ಪ್ರೀತಿ ಇದೆ. ಮತ್ತು ನಾನು ಮೂವಿ ರಿಲೀಸ್ ಟೈಮಲ್ಲಿ ಸುಪ್ರೀತ್ ಸರ್ನ ಹೋಗ್ಬಿಟ್ಟು ಮೀಟ್ ಮಾಡಿದೆ, ಸರ್ ಇಂಥದ್ದೊಂದು ಮೂವಿ ಇದೆ, ಚಿಕ್ಕ ಮೂವಿ ಮಾಡಿಕೊಡ್ಬೇಕಂತ ಹೇಳಿದಾಗ, ಇಲ್ಲ ನಾನು ನೀಟಾಗಿ ಮಾಡಿಕೊಡ್ತೀನಿ, ನಮ್ಮ ಕಂಪ್ನಿಯಿಂದ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು, ಯಾವುದೋ ನನಗೆ ಕಷ್ಟನೇ ಆಗಿಲ್ಲ. ಆ್ಯಕ್ಚುಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಹಿಡಿಯೋದು, ಅವರಿಂದ ಮಾಡಿಸೋದು, ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಆಗಿರುತ್ತೆ ಸರಿನಾ. ನಮ್ಗೆ ಅದೊಂದು ಈಸಿ ಆಯಿತು. ಎಲ್ಲ ಕಡೆಯಿಂದಲೂ ದೇವರ ಆಶೀರ್ವಾದ ಇದೆ ಇದಕ್ಕೆ. ಅದೇ ಥರ ಆ ಊರಿನವರ ಆಶೀರ್ವಾದ ಇದೆ. ತುಂಬ ಮುಗ್ಧ ಜೀವಿಗಳಲ್ಲಿದ್ದಾರೆ. ನೀವು ಟ್ರೈಲರ್ ನೋಡಿದ್ದೀರಾ, ನಾವೊಂದು 4-5 ಜನ ನಾನ್ ಆ್ಯಕ್ಟರ್ ಬಿಟ್ಟರೆ ಮತ್ತೆಲ್ಲ ಆ ಊರಿನ ಜನಗಳೇ. ಅವ್ರ ಮುಖ ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಅವ್ರು ಬೀಡಿ ಸೇದೋದಾಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಎಲ್ಲ ಹೊಸ ಮುಖಗಳು, ತುಂಬ ಅಟ್ರಾಕ್ಷನ್ ಆಗಿದೆ. ಇಡೀ ಮೂವಿಯಲ್ಲಿ ಅವ್ರು ನಿಮ್ಗೆ ಕಾಣಿಸ್ಕೋತಾರೆ, ಸಖತ್ತಾಗಿ ಮಜಾ ಕೊಡ್ತಾರೆ. ಮತ್ತು ಈ ಮೂವಿಗೆ ನಾವು ಟ್ರೈಲರ್ ನೋಡಿಬಿಟ್ಟು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿದೆ. ತುಂಬ ಸರ್ಪ್ರೈಸ್ ಎಲಿಮೆಂಟ್ ಇದೆ ಅದರಿಂದ. ಅಲ್ಲ, ಅದನ್ನೇ ಎಲ್ಲರಿಗೂ ಅದನ್ನೇ ಅಂದರೆ ಟ್ರೈಲರ್ ಸ್ಟಾರ್ಟಿಂಗು ಎಂಡಿಂಗ್ ಪಾಯಿಂಟಲ್ಲಿ ಯಾರಿಗೆ ಶೂಟ್ ಮಾಡಿದ್ರು ಅನ್ನೋದೊಂದು, ಮತ್ತು ತುಂಬ ಮೆಟಾಫರಿಕ್ ಆಗಿ ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಅದು ಮಜಾ ಇದೆ ಅದು. ಸೊ ಅದೊಂದು ಅನ್ನಿಸ್ತು. ಅದು ಬಿಟ್ಟರು ಇಲ್ಲಿ ಒಂದು ನೇಚರ್ ಅಂದರೆ ಏನು, ಒಂದು ಊರಂದರೆ ಏನು, ನಂಬಿಕೆ ಅಂದರೆ ಏನು, ದೇವರಂದರೆ ಏನು, ದೇವರ ನಂಬಿಕೆ ಅಂದರೆ ಏನು, ತಂದೆ ಮಗಳ ಸಂಬಂಧ ಹೆಂಗಿದೆ, ಮಗಳು ಮತ್ತು ಅವನ ಲವರ್ ಸಂಬಂಧ ಹೆಂಗಿದೆ, ಮಗಳು ಅವಳ ತಾಯಿಯ ತಮ್ಮ ಮಾವನ ಜೊತೆ ಸಂಬಂಧ ಹೆಂಗಿದೆ,
ತಾಯಿ ಜೊತೆಗೆ ಹೆಂಗಿದೆ, ಇವಳ ತಂದೆ ತಾಯಿ ರಿಲೇಷನ್ ಹೆಂಗಿದೆ, ಈ ಊರಿನ ಜೊತೆ ಇವರ ರಿಲೇಷನ್ ಹೆಂಗಿದೆ, ಈ ಹುಡುಗ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು, ಒಂದು ಕೊರೋನಾ ಅನ್ನೋ ಒಂದು ಟೈಮಲ್ಲಿ ಬಿಸ್ನೆಸ್ ಕೈ ಹಾಕ್ಬಿಟ್ಟು ಲಾಸ್ ಆಗಿ ಆ ಫ್ರಸ್ಟ್ರೇಷನ್ ರೀತಿ ಇರುತ್ತಲ್ವ, ಅದನ್ನು ಯಾರ ಜೊತೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ಆ ಟೈಮಲ್ಲಿ ಆ ಹುಡುಗಿನ ಅವನಿಗೆ ಆಸರೆ ಆಗಿರ್ತಾಳೆ, ಒಂದಕ್ಕೊಂದು ಡಿಪೆಂಡ್ ಆಗಿದೆ ಎಲ್ಲನೂ. ಸೊ ಆ ಟ್ರೈಲರಲ್ಲಿ ಅವನು ಹೇಳ್ತಾರೆ, ಇಲ್ಲೇನು ಕೋಳಿ ಅಂಕ ನಡೀತಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅದು ಅವ್ರ ಮಾವ ಮತ್ತು ತಂದೆ ಆಗಿರ್ತಾರೆ. ಸೊ ಎಲ್ಲರದ್ದು ಒಂದೊಂದೊಂದೊಂದೊಂದು ಲಿಂಕ್ ಇದೆ. ನನಗೆ ತುಂಬ ಖುಷಿಯಾಗಿದೆ ಈ ಮೂವಿಯಲ್ಲಿ ನಮ್ಮ ಡೈರೆಕ್ಟರ್ ಮಾಡಿದಂಥ ಕೆಲಸ. ಈ ಎಲ್ಲ ಕ್ಯಾರೆಕ್ಟರನ್ನು ನಾವು ಹಿಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ ರೀತಿ, ಇಲ್ಲೇ ಸ್ಟಿಚ್ ಮಾಡಿದ್ದಾರೆ ಸಖತ್ತಾಗಿ ಈ ಪಿಲ್ಲೋದಲ್ಲಿ, ಸರಿನಾ? ಈ ಸ್ಟಿಚ್ ಮಾಡಿದ ರೀತಿ ಇದೆಯಲ್ವಾ, ನಿಮಗೆಲ್ಲೂ ಅಭಾಸ ಅನಿಸಲ್ಲ, ಮತ್ತು ಇಡೀ ಮೂವಿ ನಿಮಗೆಲ್ಲೂ ಮುಜುಗರ ಅನಿಸಲ್ಲ. ಹೆಸರು ಜಂಗಲ್ ಮಂಗಲ್ ಇದ್ರೂ ಕೂಡ ಒಂದು ಚಿಕ್ಕ ಮಗುವಿಂದ ಹಿಡಿದ್ಬಿಟ್ಟು ದೊಡ್ಡವ್ರ ಜನಕ್ಕೂ ಆರಾಮಾಗಿ ನೋಡುವಂಥ ಮೂವಿ ಇದು. ಎಲ್ಲೂ ಮುಜುಗರ ಪಡುವಂಥ ನಿಮ್ಗೆ ಯಾವ ಸೀನೂ ಇಲ್ಲ, ಏನೂ ಇಲ್ಲ. ಆ ಥರ ಇದೆ. ಯಾಕೆಂದರೆ ನಿಮಗೊಂದು ಊರು ನೋಡ್ದಂಗೆ ಆಗುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಮನೆ ಸುರೇಶಣ್ಣ, ರಮೇಶಣ್ಣ, ಗೋವಿಂದಣ್ಣ ಎಲ್ಲ ಇರ್ತಾರಲ್ಲ ಊರ ಕಡೆ ಎಲ್ಲ, ಅವರನ್ನೇ ನೀವು ಇಲ್ಲಿ ನೋಡ್ತೀರ ನೀವು. ಆ ಥರ ಇದೆ. ಎಸ್ಪೆಷಲಿ ನೇಟಿವ್ ಸಬ್ಜೆಕ್ಟ್ಗಳು ಅಂದರೆ ಒಂದು ಬೀಯಿಂಗ್ ಅನ್ ಆ್ಯಕ್ಟರ್ ಆಗಿನೂ ಮತ್ತು ಅವ್ರಿಗೆ ಡೈರೆಕ್ಟರ್ ಆಗಿನೂ ಮತ್ತು ಸುತ್ತಲೂ ಒಂದಷ್ಟು ಜನ ಆ ಪರಿಸರನ ಅಲ್ಲಿನ ಸೊಗಡನ್ನು ತುಂಬ ಚೆನ್ನಾಗಿ ನೋಡಿರೋರಾಗಿದ್ದು, ಈ ಥರದ ಕಥೆಗಳು ಅಲ್ಲಿ ಅದೇ ಕಥೆನ ಅಲ್ಲೇ ಮಾಡೋದಾಗಿ, ಸೊ ಆ ಥರದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಗಳಾಗಿರೋದು ನೋಡಿದ್ದೀವಿ. ಜನಕ್ಕೆ ತುಂಬ ಅಚ್ಚುಕಟ್ಟಾಗಿ ತಾಗಿರುವಂಥದ್ದು ನೋಡಿದ್ದೀವಿ. ಆ ಒಂದು ವಿಚಾರಕ್ಕೆ ಜಂಗಲ್ ಮಂಗಲ್ ನನಗೆ ತುಂಬ ಪ್ರಾಮಿಸಿಂಗ್ ಅನ್ನಿಸ್ತಾ ಇರೋದು. ಬಿಕಾಸ್ ಆ ಒಂದು ಟ್ರೈಲರಲ್ಲೇ ಅಷ್ಟು ವಿಷಯಗಳನ್ನು ಪೋಣಿಸಿದ್ದಾರೆ. ನಿಜ ಸರ್. ನನಗೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳುತ್ತಲ್ಲ, ಸ್ಟೋರಿ ಒಂದು ನಮಗೆ ಅದು ಸ್ಟ್ರೆಂತ್. ಆಮೇಲೆ ಅಲ್ಲಿನ ಊರಿನ ಜನ ನಮಗೆ ಜೂನಿಯರ್ ಆರ್ಟಿಸ್ಟ್ ಅಂತ ಮಂಗಳೂರಿಂದ ಅಥವಾ ಸುಬ್ರಹ್ಮಣ್ಯದಿಂದ ಬೇಕಾಗಿರಲಿಲ್ಲ. ನಮ್ಗೆ ಯಾವ ಸೀನ್ಗೆ ಯಾರ್ಯಾರು ಬೇಕು, ಅಕ್ಕಪಕ್ಕ ಮನೆಯಲ್ಲೇ ಎಲ್ಲ ಇದ್ರು ನಮಗೆ. ನಾನು ಸ್ವಲ್ಪ ಬರ್ತೀರಾ, ಒಂದು 20 ಜನ ಬೇಕು ನಮಗೆ, ಬರ್ತೀರಾ ಅಂತ ಹೇಳಿದ್ರೆ ಅವರೇ ಫೋನ್ ಮಾಡಿ, ಅವರೊಂದು 7 ಜನ ಬೇಕಂತ, ಫ್ರೀ ಇದೆಯಾ, ಬಾ ಅಮ್ಮನ ಕರ್ಕೊಂಬ, ತಂಗಿನ ಕರ್ಕೊಂಬ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಒಟ್ಟಾಗಿಬಿಟ್ಟು ಬಂದು ಬೆಳಗ್ಗಿಂದ ಸಂಜೆ ತನಕ ಇದ್ದು ನಮ್ಮ ಜೊತೆಗೆ ಅವರೇ ಆ್ಯಕ್ಟ್ ಮಾಡಿದ್ದು. ನಮ್ಮ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಫಾಲ್ಸ್ ಅದು ನಿಮ್ಗೆ ಕಾಣಿಸ್ಬೋದು, ಅವ್ರ ಆ್ಯಕ್ಟಿಂಗ್ ಅಷ್ಟು ನೈಜವಾಗಿದೆ, ಅಷ್ಟು ಮುಗ್ಧವಾಗಿದೆ. ಸರಿನಾ? ಅವ್ರು ನಮ್ಮ ಡೈರೆಕ್ಟರ್ ಹೇಳ್ತಿದ್ರು ಏನಂದರೆ, ಅವ್ರಿಗೆ ಕಂಟಿನ್ಯೂಟಿ ಬಗ್ಗೆ ಗೊತ್ತಿಲ್ಲ. ಒಂದು ಶಾರ್ಟಿಂಗ್ ತೆಗೆದ್ರೆ ಇನ್ನೊಂದು ಶಾರ್ಟ್ ತೆಗಿಬೇಕಾದ್ರೆ ಒಂದೂವರೆ ಗಂಟೆ ಆಗೋದು ಈ ಕಡೆಗೆ ಬರಬೇಕಾದ್ರೆ. ಆ ಕಡೆಗೆ ಬರಬೇಕಾದ್ರೆ ಆವಾಗ ನಿಂತವನು ಇಲ್ಲಿರಲ್ಲ, ಅವನು ಹಾಲು ಕೊಡೋಕೆ ಹೋಗಿರ್ತಾನಂತೆ. ಈ ಥರ ಕಷ್ಟ ಇತ್ತು. ಬಟ್ ಅದೊಂದು ಫನ್ ಮಾಡಿಕೊಂಡು ತುಂಬ ಮೇಕಿಂಗ್ ಟೈಮಲ್ಲೂ ಕೂಡ ನಾವು ಫನ್ ಮಾಡಿದೀವಿ ಅಂದರೂ ಕೂಡ ಕಷ್ಟನೇ ಫನ್ ಆಗಿತ್ತು ನಮಗೆ. ಯಾಕಂದರೆ ನಾವು ಒಂದು ಪ್ಲೇಸು, ನಾವು ಸುಳ್ಯದಿಂದ ಮಟ್ಪಾಡಿಗೆ ಬಂದು ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಲೊಕೇಶನ್ ಅದು ಸುಮಾರು ಒಂದು 12-13 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಜೀಪಲ್ಲಿ ಹೋಗಬೇಕಿತ್ತು. ಅಲ್ಲಿ ಇಳಿದು ಅಲ್ಲಿ ಮೇಕಪ್ ಹಾಕಿ ಎಲ್ಲ ಮಾಡಿ ಅಲ್ಲಿಂದ ನಡ್ಕೊಂಡು 2 ಕಿಲೋಮೀಟ್ರ್ ಹೋಗಬೇಕಿತ್ತು. ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಸ್ಟೂಲು ಒಬ್ಬ ಹಿಡ್ಕೋಬೇಕು, ಇನ್ನೊಬ್ಬರು ಏನೋ ಇದು ಕಬ್ಬಿಣದ ಇದು ಹಿಡ್ಕೋಬೇಕು. ಹಂಗೆ ಪ್ರತಿಯೊಬ್ಬರು ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಎವ್ರಿ ಡೇ ಕೆಲಸ ಮಾಡಿದ್ದಾರೆ. ಟ್ರೈಲಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಹುಡುಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಎಲ್ಲ ಸ್ಟ್ರಾಂಗ್ ಆಗ್ತಿದ್ರು, ಬರ್ತಾ ಎಲ್ಲ ವೀಕ್ ಆಗ್ತಿದ್ರು. ಆ ಥರ ಒಂದು ಇದಿತ್ತು. ಆ್ಯಂಡ್ ಅದೇ ಅವಾಗಲೇ ಮಂಜಣ್ಣ ಹೇಳ್ತಾಯಿದ್ರು, ಅಂದರೆ ಇದೊಂದು ಜರ್ನಿ, ಇದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಲೈಕ್ ಒಂದು ಥೀಸಿಸ್ ಥರ ಬೇರೆಯವ್ರಿಗೆ ಮಾಡೆಲ್ ಆಗುತ್ತೆ. ಒಂದು ಆ್ಯಕ್ಚುಲಿ ಮಂಜಣ್ಣ ಅವ್ರು ಬಂದರು, ಸೆಟ್ಟಿಗೆ ಬಂದರು. ಅವರೊಂದು ಗ್ರೇಟ್ ಆ್ಯಕ್ಟರ್, ನಮಗಿಂತ ತುಂಬ ಸೀನಿಯರ್ ಅವರು. ನಮಗೂ ಸ್ವಲ್ಪ ಅಂದರೆ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಯಾಕೆಂದರೆ ರೆಸ್ಟ್ ರೂಮು ಕ್ಯಾರವ್ಯಾನ ಕರೆಸುವಂಗೆ ಇರಲಿಲ್ಲ. ಅದು ಆ ಥರ ಇದ್ದ ಪ್ಲೇಸ್ ಅದು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ ಅರ್ಧ ಗಂಟೆಯಲ್ಲಿ ಎಲ್ಲ ಜೊತೆ ಜೆಲ್ ಆಗಿಬಿಟ್ರು. ಅವ್ರ ಪರ್ಸನಲ್ ಅಸಿಸ್ಟ್ ಇದ್ದಲ್ಲ ಅವ್ನು ಮತ್ತೆ ನಮ್ಮ ಸೆಟ್ಟಿಗೆ ಮೇಕಪ್ ಮ್ಯಾನ್ ಆಗಿಬಿಟ್ಟ. ಅಂದರೆ ಅವ್ರಿಗೆ ಕಳಿಸ್ಕೊಟ್ರು, ಹೋಗೋಗಿ ಎಲ್ರಿಗೂ ಮೇಕಪ್ ಮಾಡು, ಎಲ್ರಿಗೂ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು. ಮತ್ತು ಊಟ ಬಡಿಸೋದಾಗಿರ್ಬೋದು, ಎಲ್ಲ ಜೊತೆ ಊಟ ಮಾಡೋದಾಗಿರ್ಬೋದು, ಅವರು ನಮ್ಮಲ್ಲೇ ನಮ್ಮ ಗ್ರೂಪಲ್ಲಿ ಒಬ್ರು ಆಗ್ಬಿಟ್ರು. ಸೊ ಆ ಥರ ಆ್ಯಕ್ಟರ್ಸ್ ಬಂದಾಗ ಮೇಕಿಂಗ್ ಮಾಡೋರಿಗೆ ತುಂಬ ಈಸಿ ಆಗಿಬಿಡುತ್ತೆ ನಮಗೆ. ನನಗಂತಲ್ಲ, ನಾನು ಕೂಡ ಎಲ್ಲೇ ಹೋದ್ರೂ ನಾನು ಆ ಥರ ಇರಬೇಕು, ಅವ್ರ ಬಿಹೇವಿಯರ್ನ ನಂದಾಗಿಸ್ಕೋಬೇಕು ನಾನು. ಮತ್ತು ಅವರು ಅದೇ ಯಾವಾಗಲೂ ಅದೇ ಅಷ್ಟಿಷ್ಟ ಆಗಬೇಕಲ್ಲ. ಅವರು ತುಂಬ ಮಾತಾಡ್ತಿದ್ರು ಈ ಒಂದು ಸಿನಿಮಾ ವಿಚಾರಕ್ಕೆ ಮಾತಾಡಬೇಕು ಅಂತಂದಾಗ. ಅವ್ರಿಗೆ ಆದಂಥ ವಿಶೇಷವಾದ ಕಾನ್ಫಿಡೆನ್ಸು, ಮತ್ತು ಏನೋ ಆಗುತ್ತೆ, ಈ ಶ್ರಮ ಏನೋ ಆಗುತ್ತೆ, ಇದು ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ತುಂಬ ವೆರಿ ಇಂಪಾರ್ಟೆಂಟ್ ಈ ಮೂವಿಯಲ್ಲಿ. ಅವರನ್ನು ನಾವು ಆ ಟ್ರೈಲಲ್ಲಿ ನಿಮ್ಗೆ ಬಿಟ್ಕೊಟ್ಟಿಲ್ಲ. ಯಾಕೆ ಬಿಟ್ಕೊಟ್ಟಿಲ್ಲ ಅಂದರೆ, ನೀವು ಮೂವಿಗೆ ಬರಬೇಕು, ಮೂವಿಯಲ್ಲಿ ನೋಡಬೇಕು. ಯಾಕಂದರೆ ಸರ್ಪ್ರೈಸ್ ಕ್ಯಾರೆಕ್ಟರ್ ಅದು. ಈಗ ನಾವು ಮೂವಿ ನೋಡಬೇಕಾದ್ರೆ ಒಂದು ವಿಷಯ ಇದೆ. ನಾವು ಮೂವಿಯಲ್ಲಿ ಅಂತೆ ಒಬ್ಬ ದೊಡ್ಡ ಡೈರೆಕ್ಟರ್ ಯಾರು ಹೇಳಿದ್ದು, ಎವ್ರಿ 10 ಮಿನಿಟ್ಸ್ಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೊಡಬೇಕಂತೆ. ಸರ್ಪ್ರೈಸ್ ಎಲಿಮೆಂಟ್ ಅಂದರೆ, ನೀವು ಒಂದು ಮೂವಿ ನೋಡ್ತಾ ಇದ್ದರೆ ನೀವು ನಿಮ್ಮ ತಲೆಯಲ್ಲಿ 1000 ಮೂವಿ ನೋಡಿರ್ತೀರ. ನಿಮ್ಮ ಅನುಭವದಿಂದ ಮುಂದೆ ಏನಾಗುತ್ತೆ ಅಂತ ನೀವು ಒಂದು ಸ್ಕೆಚ್ ಆಗ್ತಾ ಇರ್ತೀರ ಆ್ಯಸ್ ಅನ್ ಆಡಿಯನ್ಸ್.
ನೀವು ಸಿಕ್ಕಾಪಟ್ಟೆ ಮೂವಿ ನೋಡಿರ್ತೀರ, ನೀವು ಬಂದು ಈ ಮೂವಿ ನೋಡಬೇಕಾದ್ರೆ ಮುಂದೆ ಏನಾಗುತ್ತೆ ಅಂತ ನೀವೊಂದು ಸ್ಕೆಚ್ ಆಗಿರ್ತೀರ. ಯಾವಾಗ ಈ ಸ್ಕೆಚ್ನ ನೀವು ಹೊಡಿತೀರೋ ಅದು ಸರ್ಪ್ರೈಸ್ ಮೂಮೆಂಟ್. ಒಂದ್ಸಲ ಹೊಡೆದ್ರೆ ಆ ಯಪ್ಪ ಮತ್ತೆ 15 ನಿಮಿಷ ಅವೇಕಾಗಿರ್ತಾರೆ ಮೂವಿ ಜೊತೆಗೆ. ಸೊ ಅಂಥ ಕೆಲವೊಂದು ಕ್ಯಾರೆಕ್ಟರ್ಗಳು ಈ ಮೂವಿಯಲ್ಲಿದೆ. ಓಕೆ, ನಾನು ಹೇಳಿದೆಲ್ಲ, ದೇವರು, ನಂಬಿಕೆ, ದೀಪಕ್ ರೈ ಪಾನಾಜಿ ಅವರು ಬರ್ತಾರಲ್ಲ, ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ನು ಉಳಿದ ಕ್ಯಾರೆಕ್ಟರ್ಗಳಿರ್ಬೋದು, ಆ ಟ್ರೈಲರ್ ಶಾರ್ಟ್ ಲಾಸ್ಟಲ್ಲಿ ಒಂದು ಗನ್ ಬರುತ್ತೆ, ಇದೆಲ್ಲ ಇದರ ಸರ್ಪ್ರೈಸ್ ಎಲಿಮೆಂಟ್ಸ್. ಇದೆಲ್ಲ ನಿಮ್ಮನ್ನು ಹುಕ್ ಪಾಯಿಂಟ್ ಆಗಿ ನಿಮ್ಮನ್ನು ಸುಮಾರು 1.25 ಗಂಟೆ ಆರಾಮಾಗಿ ಕೂರಿಸುತ್ತೆ, ನಿಮ್ಗೆ ಒಳ್ಳೆ ಎಂಜಾಯ್ ಮಾಡೋಂಗೆ ಮಾಡುತ್ತೆ ಇದು. ಅಂದರೆ ಹಾಡುಗಳು ಇದಾವೆ ಅಲ್ಲಿ? ಇಲ್ಲ ಸರ್, ನಾವು ಅದನ್ನು ಇಟ್ಟಿಲ್ಲ. ಈಗ ಯಾವುದೇ ಮೂವಿ, ಯಾರ ಸ್ಟಾರ್ ಮೂವಿ ತೊಗೊಂಡ್ರು 1.25 ಗಂಟೆ ಅಷ್ಟೇ ಸ್ಟೋರಿ ಇರೋದು. ಆಮೇಲೆ ಏನು 4 ಫೈಟಿಗೆ ಮತ್ತು 4 ಸಾಂಗ್ ಹೋಗ್ಬಿಟ್ಟು 2.5 ಗಂಟೆ ಆಗೋದು. ಸರಿನಾ? ನಮ್ಮದು ಆ ಬಜೆಟ್ ಇರಲಿಲ್ಲ, ನಮ್ಗೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಬಜೆಟ್ ಇರಲಿಲ್ಲ, ಮತ್ತು ನಮಗೆ ಕತೆಗೆ ಅದು ಬೇಕಾಗಿರಲಿಲ್ಲ. ಇಲ್ಲ, ಪ್ರಮೋಷನ್ ಸಾಂಗ್ ಏನೋ ಮಾಡ್ಬೋದಿತ್ತು, ಅದೇನೋ ಒಳ್ಳೆ ಸಾಂಗ್ ಮಾಡಿದರೆ ಜಸ್ಟ್ ಅದನ್ನು ಏನು ಮೇಕಿಂಗ್ ಸ್ಟಿಲ್ಸ್ ಎಲ್ಲ ಬಿಟ್ಟು ನಾವು ಬಿಡ್ಬೋದಿತ್ತು. ಬಟ್ ಅದು ನಮಗೆ ಅದು ಏನು ಬೇಕಾಗಿರಲಿಲ್ಲ. ಅದು ಮಾಡಿದರೆ ಸ್ವಲ್ಪ ಓವರಾಗಿ ಅನಿಸೋದೇನೋ. ಬಟ್ ಈ ಟ್ರೈಲರೇ ನಮ್ಗೆ ಅದು ಏನೇನು ಕೊಡಬೇಕು ಎಲ್ಲ ಕೊಡ್ತಾ ಇದೆ. ಎಲ್ಲರೂ ಇಡೀ ಸಿನಿಮಾ ನಿಮ್ಗೆ 1.25 ಗಂಟೆ ಅಷ್ಟಿರೋದಾ? ಅಷ್ಟೇ, ಯಾಕಂದರೆ ಅಷ್ಟು ಚೆನ್ನಾಗಿ ಹೋಗುತ್ತೆ. ಅಂದರೆ ನಮ್ಮ ಸ್ಟಾರ್ಟಿಂಗ್ ಮಾಡಿದಾಗ ನಮಗೆ 2 ಗಂಟೆಗೆ ಹತ್ರ ಒಂದು 5 ನಿಮಿಷ ಹಂಗೆ ಬಂದಿತ್ತು. ನಮ್ಮ ಡೈರೆಕ್ಟ್ರಿಗೆ ಅದು ಇನ್ನೂ ಏನೋ ಮಾಡಬೇಕಿದ್ದಾನೆ, ಇನ್ನೂ ಸ್ಟ್ರಾಂಗಾಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಎಡಿಟರ್ ಮತ್ತು ಇವರು ಸೇರಿಕೊಂಡು ಅದನ್ನು ಎಷ್ಟು ನೀಟ್ ಆಗುತ್ತೆ ಒಂದ್ಸಲ ನೋಡೋಕ್ಕೆ ಕೂತ್ರೆ ನಿಮಗೆಲ್ಲ ಆ ಕಡೆ ಅಂದಾಡಬಾರ್ದು, ನೀವು ಎಲ್ಲೂ ಮೊಬೈಲ್ ನೋಡಬಾರ್ದು ನೀವು. ಆ ಥರ ಒಂದು ಏನು ಪ್ಯಾಕೇಜಿಗೆ ನಿಮ್ಮ ಬಂದು ಕೂರಿಸಿದ್ದಾರೆ ಮೂವಿಗೆ. ಜ್ವಲ್ವಂತಂ ಬಂದಾಗ ಅಂಬರೀಷ್ ಅವರು ಡೈರೆಕ್ಟ್ರು ಆ ಪಿಕ್ಚರ್ ಬಂದಾಗ ನಾನು TV 9ನಲ್ಲಿದ್ದೆ ಅನ್ಸುತ್ತೆ ಮೋಸ್ಟ್ಲಿ. ನಾನು ಅಂದರೆ ಒಂದು ತುಂಬ ಹೀರೋ ಆಗೋ ಲಕ್ಷಣ ಅಂದರೆ ಇನ್ನೊಬ್ಬರು ಹೀರೋ ಉಟ್ಕೊಂಡ ಅನ್ನೋ ಒಂದು ಮೊಮೆಂಟಮ್ ಅದು. ಸೊ ಕೆರಿಯರ್ ಬಗ್ಗೆ ಮಾತಾಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಆಸ್ಪಿರೆಂಟಾಗಿ ಬಂದಂತಹ ಯಶ್ ಶೆಟ್ಟಿ ನಂತರದಲ್ಲಿ ಬಂದಿದ್ದೆಲ್ಲ ಸ್ವೀಕರಿಸ್ಕೊಂಡು, ಅದೇ ಆವಾಗಲೇ ಹೇಳಿದ್ರಿ ನೀವು, ನಾನು ತಾಳ್ಮೆಯಿಂದ ಹೋಗಬೇಕು, ದೂರದೃಷ್ಟಿ ಇದೆ ಅನ್ನೋ ಕಾರಣಕ್ಕೆ. ಸೊ ಆ ಹಂತದಿಂದ ದಾಟಿ ಈಗ ಮತ್ತೆ ನಾಯಕ ನಟನಾಗುವಂಥದ್ದು, ಮತ್ತು ಇಲ್ಲೊಂದು ಪ್ರಾಯೋಗಿಕನೋ ಅದು ಕಮರ್ಷಿಯಲ್ ಆಗೋ ಈ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಮಾಡೋದ್ರ ಜೊತೆಗೆ ತುಂಬ ದೊಡ್ಡ ಕೆಲಸಗಳು ಮಾಡ್ತಾಯಿದ್ದೀರಿ. ಸೊ ಅಂದರೆ ಇದೆಲ್ಲ ಹೇಗೆ ಅಂತ ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ. ಏನಂತಂದರೆ ಹೀರೋ ಎಲ್ರಿಗೂ ಆಗ್ಬೋದು ಸರ್, ನೀವು ಆಗ್ಬೋದು, ನಾನು ಆಗ್ಬೋದು, ಎಲ್ಲರೂ ಆಗ್ಬೋದು. 1, 2 ಮೂರನೇದೇನು? ಮೂರನೇಗೆ ನಿಮ್ಮ ಹತ್ರ ಸ್ಟಫ್ ಇದ್ದರೆ ಮಾತ್ರ ಸಾಧ್ಯ. ಈಗ ನನ್ನ ಸ್ಟ್ರೆಂತ್ ಪಾಯಿಂಟ್ ಕಣ್ಣು, ನಂದು ಸ್ವಲ್ಪ ತುಳು ಮತ್ತು ಕನ್ನಡ ಸ್ವಲ್ಪ ಲ್ಯಾಂಗ್ವೇಜ್, ಅದೊಂದು ಸ್ಟ್ರೆಂತ್ ನಂದು. ಈಗ ರವಿಶಂಕರ್ ಅವರು ತೆಲುಗು ಮತ್ತು ಕನ್ನಡ ಸ್ಟ್ರೆಂತ್ ಇದೆ ಅಲ್ವಾ, ಅದೊಂದು ಸ್ಟ್ರೆಂತ್ ನಂದು. ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಟ್ರೆಂತ್ ನಂದು. ಸೊ ವಿಲನಿಗೆ ಏನು ಬೇಕೋ ಆ ಸ್ಟ್ರೆಂತ್ ಅಂತ ಜಾಸ್ತಿ ಇದೆ. ನಾನೀಗ ನನ್ನ ನೋಡಿದ ತಕ್ಷಣ 4 ಜನ ಇಮಿಡಿಯೇಟ್ ಮೋಡಿ ಆಗ್ತಾರಂದರೆ ನೀವು ನಂಬಲ್ಲ, ನಾನೇ ನಂಬಲ್ಲ. ನನ್ನ ಜೊತೆ ಬೆರೆತರೆ ಒಂದು 5 ದಿವಸ ಮಾತಾಡಿದ್ರೆ ಇವ ಒಳ್ಳೆ ವ್ಯಕ್ತಿ ಯಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ನನ್ನ ಬೇರೆ ಒಂದು ಅಟ್ರಾಕ್ಷನ್ ಆಗ್ಬೋದೇ ಏನೋ, ನೋಡಿದ ತಕ್ಷಣ ಆಗಲ್ಲ. ಅದು ನನಗೆ ಗೊತ್ತಿದ್ದಾಗ ನಾನು ಅಂಥ ರೋಲ್ ಮಾಡಿದ್ರೆ ನಾನು ಸಾಯ್ತೀನಿ, ನಾನೇ ಆತ್ಮಹತ್ಯೆ ಮಾಡ್ಕೊಂಡಾಗ ನನ್ನ ಒಳಗಡೆ ಆ್ಯಕ್ಟ್ರನ್ನ. ಈಗ ನಿಮಗೆ ನೀವು ಇರಾದ್ರೂ ನಿಮಗೆ ಈಗ ರಂಗನ್ ರೋಗಿ ಇಲ್ಲಾಂದರೆ ನಿಮಗೆ ಮೂವಿ ಫಿನಿಷ್ ಮಾಡೋಕ್ಕಾಗಲ್ಲ, ಪ್ರಕಾಶ್ ರಾಜ್ ಇಲ್ಲಾಂದರೆ ಆಗಲ್ಲ, ಸುಚೇಂದ್ರ ಪ್ರಸಾದ್ ಇಲ್ಲಾಂದರೆ ಆಗಲ್ಲ, ಶರತ್ ಲೋಹಿತಾಶ್ ಅವರು ಇಲ್ಲಾಂದರೆ ಆಗಲ್ಲ, ಅಚ್ಯುತನ ಇಲ್ಲಾಂದರೆ ಆಗಲ್ಲ, ಗೋಪಿಯನ್ನ ಇಲ್ಲಾಂದರೆ ಆಗಲ್ಲ. ಯಾಕೆಂದರೆ ಇವರೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್, ಇವರ ಸಪೋರ್ಟ್ ಇಲ್ಲಾಂದರೆ ನಿಮಗೆ ಮಾಡೋಕ್ಕೆ ಆಗಲ್ಲ. ನನ್ನ ಯಾವ್ದು ಮೊದಲು ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದೀನಿ ಅಂದರೆ ನನಗೆ ಈ ಥರ ಆ್ಯಕ್ಟರ್ ಆಗಬೇಕು. ನಾನೀಗ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂದರೆ ನೀವು ಒಪ್ಕೋಬೇಕು. ನೋಡಿದ ತಕ್ಷಣ ಇಲ್ಲ ಇದು ಸೂಟ್ ಆಗಿದೆ, ಇವನು ಚೂಸ್ ಮಾಡೋದು ಕರೆಕ್ಟ್ ಇದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ನಾನು ಗೆದ್ದಂಗೆ. ನೀವು ಹೊರಗೆ ಬಂದುಬಿಟ್ಟು ಎಲ್ಲೊಂದು ಟೀ ಕುಡಿತಿರ್ಬೇಕಾದ್ರೆ ಅದು ಸರಿಯಾಗಿಲ್ಲ, ಕೂತಿಲ್ಲ ಅಂತ ಹೇಳ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಅಥವಾ ನನ್ನ ಸೋಲ್ ಬೇರೆ ಯಾವುದೂ ಇಲ್ಲ. ನಾನು ಆ ಥರ ಅಂದ್ಕೋತೀನಿ. ನಾನು ಅದಕ್ಕೆ ನನಗೆ ಯಾವುದು ಡಾರ್ಕ್ ಶೇಡ್ ನಂಗೆ ತುಂಬ ಈಸಿಯಾಗಿ ಒಪ್ಕೊಳ್ಳುತ್ತೆ. ಕಾಲಂತಕ್ಕಂಥ ಒಂದು ಮೂವಿ ಮಾಡಿದೆ, ಅದರಲ್ಲಿ ನಾನು ಆ ಥರ ಶೇಡಲ್ಲಿ ಕಾಣಿಸ್ಕೊತಿದ್ದೀನಿ, ಲೀಡ್ ಕ್ಯಾರೆಕ್ಟರ್ ಅದು ನಂಗೆ ತುಂಬ ಆಪ್ಟ್ ಆಗಿದೆ. ಈ ಮೂವಿಗೋಸ್ಕರ ನಾನು ತುಂಬ ಚೇಂಜ್ ಮಾಡ್ಕೊಂಡಿದ್ದೀನಿ, ಬಿಹೇವಿಯರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಮೂವಿಲಿ ನಾನು ಹೀರೋ ಥರ ನಿಮಗೆ ಪೋರ್ಟ್ರೇ ಆಗ್ತಿದೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ಈ ಮೂವಿಯಲ್ಲಿ ಈ ನಮ್ಮ ದಿವ್ಯ ಅನ್ನೋ ಒಂದು ಅಂಗನವಾಡಿ ಟೀಚರ್ ಕ್ಯಾರೆಕ್ಟರ್ ಏನಿದೆ ಅದೇ ಹೀರೋ, ಅದ್ರ ಸುತ್ತ ನಡೆಯುವಂಥ ಕತೆ ಇದು. ಅದರಲ್ಲಿ ಒಂದು ಭಾಗ ನಾನು, ಅದ್ರ ಮೇಲೆ ಡೈರೆಕ್ಟರ್ ಹೀರೋ, ಅದ್ರ ಮೇಲೆ ಸ್ಟೋರಿ ಹೀರೋ ಇದು. ಸೊ ಆ ಕ್ಯಾರೆಕ್ಟರ್ ಸುತ್ತಮುತ್ತ ನಡೆಯೋದೇ ಈ ಊರು. ಹಾಗಾಗಿ ನಾನು ಒಂದು ಹುಡುಗ ಇದ್ದೀನಿ, ಅದಕ್ಕೋಸ್ಕರ ನಾನು ಹೀರೋ. ಇದಕ್ಕೆ ಆ್ಯಕ್ಚುಲಿ ಆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ದಿವ್ಯ ಅನ್ನೋದು, ಆ ಊರಿಂದ ಒಂದು ಹುಡುಗಿ ಕಥೆನೇ ಹೀರೋ. ಇಲ್ಲಿ ಅವಳೇ ಲೀಡಾಗಿ ಹೋಗ್ತಾಳೆ ನಿಮಗೆ ಮೂವಿ ನೋಡಬೇಕಾದ್ರೆ. ಅವಾಗಲೇ ಹೇಳ್ತಾ ಇದ್ರಿ ಅಂದರೆ ಇವತ್ತು ರಿಲೀಸು ಡಿಸ್ಟ್ರಿಬ್ಯೂಷನು ಅಥವಾ ಯಾವುದು ನನಗೆ ಇದೇ ಅನಿಸ್ಲಿಲ್ಲ ಅಂತ. ಅಂದರೆ
ಒಂದು ಒಳ್ಳೆ ಕಂಟೆಂಟ್ ಆದಾಗ ಮಾತ್ರ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ. ಏನೇ ನೀವು ಸಂಬಂಧ ಇದ್ದರು, ಏನೇ ನೀವು ಅವರ ಒಟ್ಟಿಗೆ ಒಡನಾಟ ಇದ್ದರು, ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಅವೆಲ್ಲವೂ. ಸರ್ ಅದೇನೋ ಗೊತ್ತಿಲ್ಲ, ನಾನು ದೇವರ ದಯೆ ಇದೆ ಅಂತ ಅನ್ಕೋತೀನಿ ಸರ್. ದೇವರನ್ನ ನಂಬ್ತೀನಿ ನಾನು ತುಂಬ ಅದನ್ನು ಭಯಭಕ್ತಿಯಿಂದ ನೋಡ್ತೀನಿ. ನಾವು ಮೂವಿ ಶುರು ಮಾಡಿದಾಗಿನಿಂದ ಮೂವಿಗೆ ಶೂಟ್ ಹೋದ್ವಿ. ನಾವು ಶೂಟ್ ಮುಗಿಯೋವರೆಗೆ ನಮ್ಗೆ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗಿಲ್ಲ ಸರ್, ಸ್ವಲ್ಪನೂ ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ನಾವು ಡಿಲೇ ಮಾಡಿದ್ವಿ. ಅಂದರೆ ನಾವು ಇನ್ನೇನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲೇ ಫಂಡ್ ಇರಲಿಲ್ಲ. ಸ್ವಲ್ಪ ಫಂಡ್ ಬರಬೇಕಿತ್ತು ಹೊರಗಡೆಯಿಂದ, ಅದಕ್ಕೆ ವೇಟ್ ಮಾಡಿದ್ವಿ ವಿನಃ ಬೇರೆ ಯಾವ ತೊಂದರೆನೂ ಆಗಿಲ್ಲ. ಒಳ್ಳೊಳ್ಳೆ ಮನಸ್ಸಿರೋರೆಲ್ಲ ಸೇರ್ಕೊಂಡ್ಬಿಟ್ರು. ನಮಗೆ ಆರ್ಟ್ ಡೈರೆಕ್ಟ್ರು ಸಿಕ್ಕಿದ್ರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಮಂಗಳೂರಲ್ಲಿದ್ದರು, ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೂರ್ಣ ಸರ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಅವ್ರು ಸಿಕ್ಕಿದ್ರು. ಆ ನಂತರ ಡಿಸ್ಟ್ರಿಬ್ಯೂಷನ್ಗಿಂತ ಹೋದಾಗ ಸುಪ್ರೀತ್ ಸರ್ ಇಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ನಮ್ಮ ಕಂಪ್ನಿಯಿಂದ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ಮಾಡಿಕೊಟ್ರು. ಈಗ ನಾವು ಮಂಗಳೂರು ಕಡೆ ಭರತ್ ಮಾಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾತಾಡಿದಾಗ ಇಲ್ಲ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರೆದ್ರು ಅವರು. ಸೊ ಒಳ್ಳೆ ಮನುಷ್ಯರೇ ಯಾರ್ಯಾರಿದ್ದಾರೆ, ಎಲ್ಲರ ಸಾಥ್ ನಮ್ಮ ಮೇಲೆ ಇದೆ, ಈ ಮೂವಿ ಮೇಲೆ ಇದೆ. ಹಂಗೆ ನೋಡ್ಬೇಕಾದ್ರೆ ನಾಳೆ 4ನೇ ತಾರೀಕು ಹೆಬ್ಬುಲಿ ಕಟ್ಟಿದೆ, ಕಪಟ ನಾಟಕ ಸೂತುದಾರಿ ಇದೆ. ಇವುಗಳೆಲ್ಲ ಟ್ರೈಲರ್ ತುಂಬ ಚೆನ್ನಾಗಿದೆ. ಈಗ ಎಕ್ಸ್ ಆ್ಯಂಡ್ ವೈ ಇದು ಮೂವಿ ಬಗ್ಗೆ ಒಳ್ಳೆ ರಿವ್ಯೂಸ್ ಕೇಳಿ ಬರ್ತಾ ಇದೆ. ಮೂವಿಗಳು ಗೆಲ್ಬೇಕು ಸರ್. ಗೆದ್ದಾಗ ಪ್ರತಿಯೊಂದು ಟೀಮ್ ಗೆದ್ದಾಗ ಏನಾಗುತ್ತೆ, ಇನ್ನು 10 ಮೂವಿ ಆಗುತ್ತೆ ಆ ಟೀಮಿಂದ. ಯಾವುದೋ ಒಂದು ಟೀಮ್ ಸೋತ್ರೆ ಅದು ಇನ್ನೂ ಎದ್ದು ನಿಲ್ಲೋಕ್ಕೆ 4-5 ವರ್ಷ ತಗೊಳುತ್ತೆ. ಇದು ಗೆದ್ದರೆ ಇದೇ ಟೀಮಿಂದ ಇನ್ನೂ 2-3 ಡೈರೆಕ್ಟರ್ಸ್ ಹೊರಗೆ ಬರ್ತಾರೆ. ಫಂಡ್ ಆಗಿದ್ದ ಪ್ರೊಡ್ಯೂಸರ್ ಅವ್ರು 3 ಜನಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಆವಾಗ ಯಾರಿಗೆ ನಮಗೆ ಕೆಲಸ ಆಗೋದು ನಮಗೆ. ಸೊ ಪ್ರತಿಯೊಂದು ಟೀಮ್ ಗೆಲ್ಲಬೇಕು. ನಾಳೆ ನಮ್ಮ ಜೊತೆ ರಿಲೀಸ್ ಆಗುವಂಥ ಎಲ್ಲ ಮೂವಿಗಳ ಹೆಸರು ಮಾಡಬೇಕು, ಎಲ್ಲ ಮೂವಿಗಳು ದುಡ್ಡು ಮಾಡಬೇಕು ಅವರು. ಅಲ್ಲ ಖಂಡಿತ. ಅಂದರೆ ಅದೇ ಹೇಳಿದೆ, ಒಳ್ಳೆ ಉದ್ದೇಶ ಮತ್ತು ಒಂದು ಸಿನಿಮಾ ಮಾಡೋಕ್ಕೆ ಇಷ್ಟು ಒಳ್ಳೆ ತಂಡ ಕಟ್ಟಿದ್ದೀರಾ, ಇಷ್ಟು ಒಳ್ಳೆ ಉದ್ದೇಶ ಇದೆ ಅಂದರೆ ಇಂಡಸ್ಟ್ರಿಗೋಸ್ಕರ. ಅಂದರೆ ಇದೆಲ್ಲವೂ 1 by 1 ಆಗುವಂಥದ್ದು. ಇದೆಲ್ಲ ಒಟ್ಟಾದ್ರೇ ಇಂಡಸ್ಟ್ರಿ. ಮೂವಿ ಅನ್ನೋದು ಚಟ ಸರ್, ಅದೊಂದು ನಶೆ ಇದ್ದಂಗೆ. ನೀವು ಒಳಗೆ ಬರ್ಬೋದು, ಬಂದಮೇಲೆ ಹೊರಗೆ ಹೋಗೋಕ್ಕಾಗಲ್ಲ ನಿಮಗೆ. ನೀವು ಎಷ್ಟೇ ಕಷ್ಟದಲ್ಲಿರಿ, ನಿಮಗೆ ರಾತ್ರಿ ಊಟ ಇಲ್ಲದೆ ಇದ್ದರೂ ನೀವು ಮಲಗಿದ್ರೂ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಯಾಕಂದ್ರೆ ಅದೊಂದು ನಶೆ ಅದೊಂದು. ನಾನು ಹೇಳ್ತೀನಲ್ಲ, ಎಲ್ಲಿ ಹೂವಿನ ಹಾರ ಬೀಳುತ್ತೋ ಅಲ್ಲಿ ಚಪ್ಪಲಿ ಹಾರನೂ ಬೀಳುತ್ತೆ. ನಾವು ರೆಡಿಯಾಗಿರಬೇಕು, ಸರಿನಾ? ನಾವು ಇವತ್ತು ಪಟ್ಟಣದ ಮೇಲಕ್ಕೆ ಹೋಗ್ತೀವಿ, ಯಾವಾಗ ಬೀಳ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ಕೆಳಗಡೆ ಇದ್ದರೆ ಬದುಕು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ನಾನು. ಈ ವರ್ಷ ಯಶ್ ಶೆಟ್ಟಿದ್ದು ತುಂಬ ದೊಡ್ಡ ವರ್ಷ ಆಗೋ ಸಾಧ್ಯತೆ ಇದೆ. ಯಾಕೆ ಸರ್? ಅಂದರೆ ಲೈನಪ್ ಸಂಗಿದೆ ಅಲ್ಲ ಅಂತ ಚೆನ್ನಾಗಿದೆ. ನನಗೆ ಜಂಗಲ್ ಮಂಗಲ್ ಆದಮೇಲೆ ತುಂಬ ನನಗೆ ಹೋಪ್ ಇರೋ ಮೂವಿ ಕೇಡಿ. ತುಂಬ ಇಷ್ಟಪಟ್ಟು 2 years ಕೊಟ್ಟು ನನ್ನ ಟೈಮ್ನ ಕೊಟ್ಟು ನಾನು ಆ ಮೂವಿನ ಮಾಡಿದ್ದೀನಿ. ಒಂದು ಹೊಸ ಲುಕ್ಕಲ್ಲಿ ಕಾಣಿಸ್ಕೋತೀನಿ, ಒಂದು ಹೊಸ ಬಿಹೇವಿಯರ್, ಹೊಸ ಮ್ಯಾನರಿಸಮಲ್ಲಿ ಕಾಣಿಸ್ಕೋತಿದ್ದೀನಿ ಆ ಮೂವಿಲಿ. ಎಲ್ಲದಕ್ಕಿಂತ ದೊಡ್ಡದಾಗಿ ಚಾನ್ಸ್ ಕೊಟ್ಟಂಥ ಪ್ರೇಮ್ ಸರ್ನ ತುಂಬ ನೆನೆಸ್ಕೋತೀನಿ. ನನಗೆ ಅವರ ಡೈರೆಕ್ಷನ್ ಸ್ಟೈಲು, ಅವರೊಬ್ಬ ಜೂನಿಯರ್ ಆರ್ಟಿಸ್ಟ್ ಮತ್ತು ಒಬ್ಬ ಆರ್ಟಿಸ್ಟಿಗೆ ಕೊಡುವಂಥ ರೆಸ್ಪೆಕ್ಟು ನನಗೆ ತುಂಬ ಇಷ್ಟ. ನನಗೆ ತುಂಬ ಅದನ್ನು ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ ನಾನು ಅದನ್ನು. ಅದಲ್ಲದೆ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಫುಲ್ ಸಂಜಯ್ ದತ್ ಇರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಎಲ್ಲ ಜೊತೆ ಕಾಂಬಿನೇಷನ್ ಇದೆ. ನಂಗೆ ಅದೊಂದು ಖುಷಿ. ಒಂದೇ ಮೂವಿಯಲ್ಲಿ ತುಂಬ ಎಲ್ಲ ದಿಗ್ಗಜರ ಜೊತೆ ಸೇರಿಕೊಂಡು ನಾನು ಒಂದು ಪಾರ್ಟ್ ಆಗಿಬಿಡಲ್ಲಿ ಕಾಣಿಸ್ಕೊಳ್ಳೋದು ನಂಗೆ ತುಂಬ ಖುಷಿ ಕೊಡ್ತಿದೆ ಆ ಮೂವಿಯಲ್ಲಿ. ಸೊ ಅದೇ ಆವಾಗಲೇ ಎಲ್ಲ ಹತ್ರ ಅದೇ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಹೋಪ್ ಸಿಕ್ಕಿದೆ, ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ. ಸೊ ಕೆಲವೊಂದು ಸಿನಿಮಾಗಳ ಕಡೆ ಗಮನ ಸರಿಯಾಗಿ ಕೊಡಲಿಲ್ವೇ ನಾವು ಪ್ರೇಕ್ಷಕರು ಅಂತ ನಮ್ಮ ತಪ್ಪುನೇ ಇದೆ ಸರ್. ನನ್ನ ತಪ್ಪುನೇ ಇದೆ. ಒಂದು ಮೂವಿ ಅಂದರೆ ನನ್ನ ಪ್ರಕಾರ ಒಂದು ಮೂವಿ ನೋಡಿದ್ರೆ ಅದರ ಒಂದು ಸೀನ್ ಅದು ನಿಮ್ಗೆ ನೆನಪಲ್ಲಿರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ನನಗೆ ಹರಿಪ್ರಸಾದ್ ಜಯಣ್ಣ ಅಂತ ಹೇಳ್ಬಿಟ್ಟು ಒಂದು ಪದವಿ ಪೂರ್ವ ಅಂತ ಒಂದು ಮೂವಿ ಮಾಡಿದ್ರು. ಅದರಲ್ಲೊಂದು ಸೀನ್ ಇದೆ ಸರ್. ಆ ಸೀನ್ ಏನಂದರೆ, ಆ ಮಗ ಏನೋ ಒಂದು ಕದ್ದಿದ್ದಾನೆ, ಒಂದು ರಿಂಗ್ ಏನೋ ಕದ್ದಿದ್ದಾನೆ. ತಂದೆ ಕಾಲೇಜಿಗೆ ಬರ್ತಾರೆ, ಅವ್ರ ಎದುರಿಗೆ ರೆಡ್ ಆಗಿ ಸಿಕ್ಕಿಬೀಳ್ತಾನೆ. ಶೇಮ್ ಆಗುತ್ತೆ, ತಂದೆಗೂ ಶೇಮ್ ಆಗುತ್ತೆ. ಸಂಜೆ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ರಾಮಾಯಣನ ಏನೋ ನೋಡ್ತಾ ಇರ್ತಾರೆ. ದೊಡ್ಡ ಸೌಂಡ್ ಇರುತ್ತೆ. ತಾಯಿ ಮಗನಿಗೆ ತಂಗಿಗೆ ಬಡಿಸ್ತಾ ಇರ್ತಾರೆ. ಇಮಿಡಿಯೇಟ್ ಕರೆಂಟ್ ಹೋಗ್ಬಿಡುತ್ತೆ. ಆವಾಗ ಆ ಸೈಲೆನ್ಸಲ್ಲಿ ಅಪ್ಪ ರೂಮಲ್ಲಿ ಅಳ್ತಾ ಇದ್ದಾನೆ. ಅವನು ಅಳೋ ಸೌಂಡ್ ಕೇಳಿಸುತ್ತೆ. ತಾಯಿ ಬಡಿಸೋದು ಬಿಟ್ಬಿಟ್ಟು ಓಡೋಗ್ತಾರೆ ರೂಮೊಳಗೆ. ಯಾಕ್ರಿ ಅಳ್ತಿದ್ದೀರಾ? ಅಳ್ಬೇಡಿ, ಮಕ್ಕಳು ಕೇಳಿಸ್ಕೋತಾರೆ, ಏನಂತ್ಕೋತಾರೆ ಅಂತ ಹೇಳ್ಬಿಟ್ಟು ತಾಯಿ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಚಿಕ್ಕ ಮಗು ತಂಗಿ ಅಮ್ಮ ಹೋಗಿದ್ದು ನೋಡಿಬಿಟ್ಟು ಊಟ ಬಿಟ್ಬಿಟ್ಟು ಬಾಗಿಲ ಹತ್ರ ಹೋಗ್ಬಿಟ್ಟು ಅವ್ರು ಹೇಳೋದು ಕೇಳಿಸ್ಕೊತಲ್ವ, ಹಂಗೆ ತಿರುಗಿಬಿಟ್ಟು ಅಣ್ಣನ ಮುಖ ನೋಡ್ತಾಳೆ. ಅಣ್ಣನಿಗೆ ಆ ತಂಗಿ ಮುಖ ನೋಡೋಕ್ಕಾಗಲ್ಲ, ಅಲ್ಲೇ ತಲೆ ಕೆಳಗೆ ಮಾಡಿಬಿಡ್ತಾನೆ. ಇದು ಒಬ್ಬ ರೈಟರಿಗೆ, ಒಬ್ಬ ನಿರ್ದೇಶಕನಿಗೆ ಇರುವಂಥ ಶಕ್ತಿ. ನಾನು ಯಾವತ್ತೂ ನೋಡಿದ ಮೂವಿ ಆ ಸೀನು ಈಗಲೂ ತಲೆಯಲ್ಲಿ ಹಂಗೆ ಕೂತ್ಬಿಟ್ಟಿದೆ.
ಇನ್ನೊಂದು ಸಪ್ತಸಾಗರದಿಂದ ಆಚೆಯಲ್ಲೂ ಪಾರ್ಟ್ 2 ಅಲ್ಲಿ ರಕ್ಷಿತ್ ಶೆಟ್ಟಿ ಅವರು ಚೈತ್ರ ಕೊಟ್ಟವ್ರ ಕ್ಯಾರೆಕ್ಟ್ರಿಗೆ ಹೋಗ್ಬಿಟ್ಟು ಅವನನ್ನು ಸೆಡ್ಯೂಸ್ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ JP ತುಮ್ನಾಡನ್ನ. ಅವಳು ಬರ್ತಾಳೆ, ಹೋಟ್ಲಿಗೆ ಬಂದುಬಿಟ್ಟು ಊಟ ಮಾಡ್ತಾಳೆ, ಬಂದುಬಿಟ್ಟು ಅವ್ನು ಕಾಸು ಕೊಡ್ಬೇಕಾದ್ರೆ ಕೈ ಮುಟ್ತಾಳೆ. ಅವನಿಗೆ ಅದು ಇಂಟ್ರೆಸ್ಟ್ ಇಲ್ದಾಗೆ ತೋರಿಸ್ಕೋತಾನೆ. ಅವಾಗ ಹೊರಗೆ ಬರಬೇಕಾದ್ರೆ ಒಬ್ಬ ಹುಡುಗ ಇವಳನ್ನೇ ನೋಡ್ತಾ ಇರ್ತಾನೆ, ಇವಳನ್ನೇ ನೋಡ್ತಾ ಇರ್ತಾನೆ. ಆಗ ಅವಳು ಬ್ಲಾಸ್ಟ್ ಆಗಿಬಿಡ್ತಾಳೆ. ಯಾಕೆಂದರೆ ಅವಳು ಇಷ್ಟಪಡುವಂಥ ಹುಡುಗನೇ ಹೋಗ್ಬಿಟ್ಟು ಸೆಡ್ಯೂಸ್ ಮಾಡಂತ ಹೇಳಿದಾಗ ಇವಳು ಪ್ರಾಸ್ಟಿಟ್ಯೂಟೇ, ಅವಳ ಕೆಲಸನೇ ಅದು. ಆದರೆ ಅವನ ಮೇಲಿರೋ ಪ್ರೀತಿ ಅವ್ನು ನನ್ನ ಮೇಲೆ ಇಲ್ಲ ಅಂತ ಹೇಳಿದಾಗ ಅವಳು ಬ್ಲಾಸ್ಟ್ ಆಗ್ತಾಳಲ್ವಾ. ಆ ಸೀನ್ ಇವತ್ತು ನನ್ನ ಕಣ್ಣಲ್ಲಿ ಹಂಗೇನೇ ಇದೆ, ಅದು ಕೂತ್ಬಿಟ್ಟಿದೆ. ಒಬ್ಬ ನಿರ್ದೇಶನಿಗೆ ಇರುವಂಥ ಶಕ್ತಿ ಅದು. ಒಬ್ಬ ಆಡಿಯನ್ಸ್ನ ನೀವು ನಾನು ಯಾವತ್ತಿನ ಲೈಫಲ್ಲಿ ನಾನು ಸಾಯೋ ತನಕ 2 ಸೀನ್ ಮರೆಯಲ್ಲ ನಾನು. ಆ ಡೈರೆಕ್ಟ್ರು ನನ್ನ ತಲೆ ಕೂತಿರ್ತಾರೆ. ನಾವು ಯಾವತ್ತು ಆ ಥರ ಯೋಚನೆ ಮಾಡಬೇಕು. ಇದು ದೃಶ್ಯ ಕಾವ್ಯ. ನಾವು ಇನ್ನೂ ಜಾಸ್ತಿ ಏನಾಗ್ತದೆ, ನಮ್ದು ಇನ್ನೂ ಡೈಲಾಗ್ ಓರಿಯೆಂಟೆಡೇ ಜಾಸ್ತಿ, ನಾವು ಇನ್ನೂ ಅಲ್ಲಿ ಇದ್ದೀವಿ. ಆದರೆ ನಮ್ಮ ಸುತ್ತಮುತ್ತ ಇರುವ ಇಂಡಸ್ಟ್ರಿಗಳೆಲ್ಲ ಫಾಸ್ಟಾಗಿ ಓಡ್ತಾ ಇದೆ. ಇವತ್ತು ಮಲಯಾಳಂ ಮೂವೀಸ್ ನಾವು ಎಷ್ಟು ರೆಫರೆನ್ಸ್ ಕೊಡ್ತಿದ್ದೀವಿ. ಇಡೀ ಇಂಡಸ್ಟ್ರಿ ಪ್ರತಿಯೊಂದು ಟೀಮ್ ಅಲ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಅವ್ರ ವಿಷಯ ತೆಗಿತಾರೆ. ಆ ಮೂವಿ ಲಿಂಕ್ ಮಾಡಿದ್ರು, ಆ ವಿಷಯಮ್ಮ ಲಿಂಕ್ ಮಾಡಿದ್ರು, ರೋಮಾಂಚಮ್ಮ ಲಿಂಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ಅದನ್ನು ವರ್ಕಾಗಿ ಆ ಸ್ಕ್ರಿಪ್ಟಿಗೆ ಇಳಿದಾಗ ತುಂಬ ಚೆನ್ನಾಗಾಗ್ಬೋದು ಅಂತ ಅಂದ್ಕೋತೀನಿ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದೇ ಆಗಬೇಕಾಗಿರೋದು ಕೂಡ. ಇಂಥ ಸೀನ್ಗಳು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ಅಂದರೆ ನೋಡಬೇಕಾದ್ರೆ ನಾನು ತುಂಬ ಗ್ರೇಟ್ ಅಂತ ಹೇಳಲ್ಲ, ಆದರೆ ಒಂದು ನಿಮ್ಮ ಮೂವಿ ನೋಡಿದಾಗ ಒಂದು ಒಳ್ಳೆ ಮೂವಿ ನೋಡಿ ಹೊರಗೆ ಬಂದ್ವಿ ಅನ್ನೋ ಒಂದು ಫೀಲ್ ಆಗುತ್ತಲ್ವ, ಅದು ಈ ಡೈರೆಕ್ಟರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರ ಸಂಬಂಧಗಳು, ಆ ಊರು, ಅಲ್ಲಿರುವಂಥ ಬೈಕ್ಗಳಾಗಿರ್ಬೋದು, ಜನರಾಗಿರ್ಬೋದು, ಕೋಳಿ ಆಗಿರ್ಬೋದು, ಅಲ್ಲಿಯ ಊಟ, ಅಲ್ಲಿಯ ಪ್ರಕೃತಿ, ಅದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೊಂದು ಒಳ್ಳೆ ಮೂಡ್ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದು ಎಲ್ಲೋ ನಿಮ್ಗೆ ಸೌತ್ ಕೇಂದ್ರಕ್ಕೆ ಬಂದು ಹೋದ ಒಂದು ಫೀಲ್ ಆಗುತ್ತೆ ನಿಮಗೆ. ಆಮೇಲೆ ಹೊರಗಡೆ ಏನಾದರೂ ಹೋಗಿ ಬಂದ್ರೆ ಬೇರೆ ಭಾಷೆಗಳಲ್ಲಿ? ಸರ್, ಈಗ ನಾನು ಫಸ್ಟ್ ತೆಲುಗು ಮೂವಿ ಮಾಡಿದೆ, ವಿನರೋ ಭಾಗ್ಯಂ ವಿಷ್ಣು ಕಥಾ ಅಂತ ಹೇಳ್ಬಿಟ್ಟು. ಆ ಮೂವಿ ಕಿರಣ್ ಅಬ್ಬಾವರಂ ಹೀರೋ, ತೆಲುಗು ಮೂವಿ ದೊಡ್ಡ ಹಿಟ್ ಆಯಿತು ಗೀತಾ ಆರ್ಟ್ಸ್ ಬ್ಯಾನರಲ್ಲಿ. ಸೆಕೆಂಡ್ ಈಗ ಲೆನಿನ್ ಮಾಡ್ತಾ ಇದ್ದೀನಿ, ನಾಗಾರ್ಜುನ ಅವರ 2ನೇ ಮಗ ಅಖಿಲ್ ಅವರ ಜೊತೆಗೆ ಮಾಡ್ತಿದ್ದೀನಿ, ಸೇಮ್ ಡೈರೆಕ್ಟರ್ ಮಾಡ್ತಿದ್ದಾರೆ. ಇನ್ನೊಂದು ಹಿಂದಿ ವೆಬ್ ಸೀರೀಸ್ ಮಾಡಿದೆ, ಅದು ಹಾಟ್‌ಸ್ಟಾರಲ್ಲಿ ತುಂಬ ದೊಡ್ಡ ಹಿಟ್ ಆಯಿತು. ಸೊ ಈ 3 ಹೊರಗೋಗ್ಬಿಟ್ಟು ಬಂದಿತ್ತು. ಇನ್ನು ಮುಂದಕ್ಕೆ ಪ್ರಯತ್ನ ಪಡೋಣ. ಈಗ KD ಮೇಲೆ ತುಂಬ ಹೋಪ್ ಇದೆ, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಪ್ರೇಮ್ ಸರ್ ನನ್ನಿಂದ. ಒಳ್ಳೆ ಅವರ ಅಲ್ಲಿ ಅಸಿಸ್ಟ್ಗಳಾಗಿರ್ಬೋದು, ಅಸೋಸಿಯೇಟ್ಗಳಾಗಿರ್ಬೋದು, KVN ಪ್ರೊಡಕ್ಷನ್ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ, ಎಲ್ಲೊಂದು ಚೆನ್ನಾಗಿ ಕೊಟ್ಟಿದೆ. ನನ್ನ ಕೂಡ 100% ಕೊಟ್ಟು ಒಬ್ಬ ಆರ್ಟಿಸ್ಟ್ ಎಷ್ಟು ಒಂದು ಫೋರ್ಸ್ ಹಾಕ್ಬೋದು ಅಷ್ಟು ಫೋರ್ಸ್ ಹಾಕಿಬಿಟ್ಟು ಆ ಕೆಲಸ ಮಾಡಿದ್ದೀನಿ ನಾನು. ನನಗೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಧ್ರುವ ಜೊತೆ ಮಾಡಿದಂಥ ಅನುಭವ ತುಂಬ ಚೆನ್ನಾಗಿ, ತುಂಬ ಡೆಡಿಕೇಟೆಡ್ ಅವರು. ಪ್ರತಿಯೊಂದನ್ನು ಕೂಡ ರಿಹರ್ಸಲ್ ಮಾಡಿ ಭಯ್ಯ ಬನ್ನಿ ಅಂತ ಹೇಳ್ಬಿಟ್ಟು ಕರೆದು ರಿಹರ್ಸಲ್ ಮಾಡಿ ನಮ್ಮಿಬ್ಬರ ಕಮ್ಯುನಿಕೇಷನ್ ಕ್ಲಿಯರ್ ಮಾಡಿಕೊಂಡು ಅವರು ಶಾರ್ಟ್ಗೆ ಹೋಗ್ತಿದ್ರು. ನನಗೆ ತುಂಬ ಖುಷಿ ಆಯಿತು ಅದೊಂದು ವಿಚಾರ. ಯಾಕೆಂದರೆ ನಮಗೇನಾಗುತ್ತೆ, ಒಬ್ಬ ಸ್ಟಾರ್ ಜೊತೆ ಮಾಡಬೇಕಾದ್ರೆ ಆನ್ ಸೆಟಲ್ ಮಾಡಬೇಕಾದ್ರೆ ಒಂಥರ ಮುಜುಗರ ಇರುತ್ತೆ, ಅದು ಮಾಡಲ ಇದು ಮಾಡಲ ಅಂತ ಹೇಳ್ಬಿಟ್ಟು ಇರುತ್ತೆ. ಯಾವಾಗ ಹಿಂಗೆ ರಿಹರ್ಸಲ್ ಮಾಡ್ಕೊಂಡಾಗ ಎರಡು ಮೈಂಡ್ ಸೆಟ್ ಒಂದು ಕ್ಲಿಯರ್ ಆಗಿಬಿಡುತ್ತೆ. ಇವ್ರು ಏನು ಬಯಸ್ತಾರೆ, ನಾವು ಹೆಂಗೆ ಇದು ಟ್ರೀಟ್ ಮಾಡಬೇಕನ್ನೋ ಗೊತ್ತಾಗ್ಬಿಡುತ್ತೆ. ಅದು ತುಂಬ ಚೆನ್ನಾಗಿ ಇದರಲ್ಲಿ ವರ್ಕೌಟ್ ಆಗಿದೆ. ನಿಮಗೆ ಸ್ಕಿಲ್ಸು ನೀವೆಲ್ಲರಿಗೂ ಹೇಳ್ಕೊಡ್ತೀರಾ, ಈ ಥರದ್ದೆಲ್ಲ ಒಂದಷ್ಟು ಟೀಚ್ ಮಾಡ್ತೀರಾ ಅಲ್ವಾ? ಸೊ ಈ ಸಿನಿಮಾ ಅಂತ ಹೋದಾಗ, ಈ ಒಂದು ಪಾತ್ರ ಅಂತ ಹೋದಾಗ, ಸನ್ನಿವೇಶ ಅಂತ ಕೊಟ್ಟಾಗ, ಈಗ ಧ್ರುವ ಅವ್ರದ್ದು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಥರದ್ದು ಸನ್ನಿವೇಶಗಳು ಸುಮಾರು ಸಿನಿಮಾಗಳು ನಡೀತಾ ಹೇಗೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ಏನಂದರೆ ಆ್ಯಕ್ಟಿಂಗ್ ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ. ಪ್ರವೀಣ್ ಸರ್, ನೀವೀಗ ಒಂದು ಪರ್ಸನ್, ನೀವು ನಿಮ್ಮ ಮಿಸ್ಸಸ್ಸಿಗೆ ಅಥವಾ ನಿಮ್ಮ ತಾಯಿಗೆ ಹೇಳ್ಬಿಟ್ಟು ಬಂದಿರ್ತೀರಾ, ನಾನು 12 o'clock ಬರ್ತೀನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ 3 ಗಂಟೆ ಆಗಿರುತ್ತೆ. ಈಗ ಬೈತಾರೆ ಅಂತ ನಿಮ್ಗೆ ಗೊತ್ತು. ನೀವು ಹೋಗ್ಬೇಕಾದ್ರೆ ಈಗ ಒಂದು ಪ್ಲ್ಯಾನ್ ಮಾಡ್ತೀರ ತಲೆಯಲ್ಲಿ, ಒಂದು ರೀಸನ್ ಹುಡುಕ್ತೀರಾ. ಓಕೆ, ಆ ರೀಸನ್ನ ಸ್ಟ್ರಾಂಗ್ ಮಾಡ್ಕೋತೀರಾ. ಅದಕ್ಕೆ ಡೈಲಾಗ್ಸ್ ರೆಡಿ ಮಾಡ್ತೀರಾ, ಏನೇನು ಮಾತಾಡ್ಬೇಕಂತ ಹೇಳ್ಬಿಟ್ಟು. ಹಂಗೆ ಹೋಗ್ಬಿಟ್ಟು ಅವ್ರ ಎದುರಿಗೆ ಪರ್ಫಾರ್ಮ್ ಮಾಡಿದಾಗ ಅವರು ಒಪ್ಕೋತಾರೆ. ಓ ಹೌದಾ, ಓಕೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ನೀವು ಅವ್ರು ಒಪ್ಪಿಸಿದ್ರಿ, ಹೆಂಗೆ ಒಪ್ಪಿಸಿದ್ರಿ? ನೀವು ಒಳಗಡೆ ಗೊತ್ತಿದ್ದೀನಿ, ಸುಳ್ಳು ಹೇಳ್ತಿದ್ರಿ ಅಂತ ಹೇಳ್ಬಿಟ್ಟು. ಅದು ನೀವು ಏನು ಮಾಡಿದ ಹಾಗಾದರೆ? ಆ್ಯಕ್ಟಿಂಗೆ. ನೀವು ಎವ್ರಿ ಡೇ ಎಲ್ಲಿ ನಿಮ್ಮ ಲವರ್ ಜೊತೆಗೆ, ನಿಮ್ಮ ಮಿಸ್ಸಸ್ ಜೊತೆಗೆ, ನಿಮ್ಮ ಫ್ರೆಂಡ್ ಜೊತೆಗೆ, ನಿಮ್ಮ ಕಲೀಗ್ ಜೊತೆಗೆ ಎವ್ರಿ ಡೇ ನೀವು ಮಾಡ್ತಾ ಇರ್ತೀರ. ಎವ್ರಿ ಡೇ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀರ. ನಿಮ್ಮ ಒಳಗಡೆ ಒಂದು ಸತ್ಯ ಗೊತ್ತಿದೆ, ಹೊರಗಡೆ ಒಂದು ಏನೋ ತೋರಿಸ್ತಿದ್ದೀರಾ, ಅದು ಆ್ಯಕ್ಟಿಂಗ್. ಅದನ್ನು ನೀವು ಕ್ಯಾಮ್ರಾ ಇದ್ರಿಗೆ ಹೆಂಗೆ ಮಾಡ್ತೀರಾ? ಅದಕ್ಕೆ ನೀವೇನು ಕೂಲ್ ಆಗಬೇಕಾಗತ್ತೆ. ಎಲ್ಲ ಕ್ರಾಫ್ಟ್ ಸ್ಕಿಲ್ನ ಎಷ್ಟು ಚೆನ್ನಾಗಿ ನೀವು ಕಲಿತೀರೋ, ಕಲಿತಾ ಹೋಗ್ತಿದ್ದಂಗೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಅದೊಂದು ಬೇರೆನೇ ಒಂದು ವಿಷಯ ಆಗುತ್ತೆ. ಆ್ಯಂಡ್ ಅಂದರೆ ಅದೇ ನಾನು ಅಂದ್ಕೊಂಡೆ, ಜಂಗಲ್ ಮಂಗಲ್ ಸಿನಿಮಾ ನೋಡಿದ್ಮೇಲೆ ತುಂಬ ವಿಷಯ ಮಾತಾಡೋಕ್ಕಿರುತ್ತೆ ಅಂತ. ಅಂದರೆ ಏನು ಬಿಟ್ಕೊಡೋಕ್ಕೂ ಆಗ್ತಿಲ್ಲ ಅಥವಾ ತುಂಬ ಕೆದಕಕ್ಕೂ ಇಲ್ಲ ಸರ್. ಒಳ್ಳೆ ಸಸ್ಪೆನ್ಸ್ ಇದೆ, ಒಳ್ಳೆ ಸಸ್ಪೆನ್ಸು,
ಥ್ರಿಲ್ ಆಗಿದೆ ಮೂವಿ. ಇಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮಗೊಂದು, ಈಗ ನೀವು ಟ್ರೈಲರ್ ನೋಡಬೇಕಾದ್ರೆ ಕೆಲವರನ್ನು ಮಾತ್ರ ನೋಡಿದ್ದೀರಿ ನೀವು, ಅಲ್ಲಿ ಎಲ್ಲರನ್ನು ತೋರಿಸಿದ್ದೀವಿ, ಆದರೆ ಅವ್ರ ಎಫೆಕ್ಟ್ ನಿಮ್ಗೆ ತೋರಿಸಿಲ್ಲ. ಎಫೆಕ್ಟ್ ತೋರಿಸಿದ ಖಾಲಿ ಹೀರೋಯಿನ್ನ ಮಾತ್ರ ತೋರಿಸಿದ್ದು ನಿಮಗೆ, ಓಕೆನಾ. ಇನ್ನು ಉಳಿದಂಥ ಕ್ಯಾರೆಕ್ಟರ್ಗಳು ಅವುಗಳದ್ದು ಇಂಪಾರ್ಟೆನ್ಸ್ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ, ನಿಮ್ಮ ಥ್ರಿಲ್ಲಾಗಿ ಕೂರಿಸುತ್ತೆ. ಅದೊಂದು ನಾನು ಪಕ್ಕ ಹೇಳಬಲ್ಲೆ. ಆ್ಯಕ್ಚುಲಿ ಎಲ್ಲ ಮೂವಿ ಆದಮೇಲೆ ನಾವು ಏನು ಮಾಡಬೇಕಂತ ಗೊತ್ತಾಗಿಲ್ಲ. ನಾನು ಡೈರೆಕ್ಟ್ರ್ ಹೋಗಿಬಿಟ್ಟು ಸುಪ್ರೀತ್ ಸರ್ ಕಾಲ್ ಮಾಡಿದೆ, ಬನ್ನಿ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರು. ಅರ್ಜುನ್ ಜನ್ಯ ಅವ್ರ ಆಫೀಸಲ್ಲಿದ್ದರು, ಅಲ್ಲಿಗೆ ಹೋದ್ವಿ. ಮೇಲ್ಗಡೆ ಟಾಪಲ್ಲಿ ಕೂತು ತೋರಿಸಿದ್ವಿ. ಅವ್ರಿಗೆ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇಲ್ಲ ನಮ್ಮ ಇದಕ್ಕೆ ಯಾವುದೇ KD ಮೂವಿಗೆ ತುಂಬ ಇವರು ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಕಡೆಯಿಂದ BK ಗಂಗಾಧರ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಈಗ ಅವ್ರ ಥ್ರೂಯಿಂದ ಎಲ್ಲ ಆಲ್ ಓವರ್ ಕರ್ನಾಟಕ ಈಗ ರಿಲೀಸ್ ಆಗ್ತಾಯಿದೆ. ಸೊ ಮುಖಾಂತರ ಸುಪ್ರೀತ್ ಸಾರಿಗೆ BK ಗಂಗಾಧರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ. ಓಕೆ, ಒಳ್ಳೆಯದಾಗಲಿ. 4ನೇ ತಾರೀಕು ಅಂದರೆ ಎಲ್ಲ ರೀತಿಯ ಶುಭ ಸಂಕೇತಗಳು ಸಿನಿಮಾ ಮೇಲೆ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ. ಸಿನಿಮಾ ಆದಮೇಲೆ ತುಂಬ ಮಾತಾಡೋಕ್ಕಿರುತ್ತೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಮಾತಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಜಂಗಲ್ ಮಂಗಲ್ ಚಿತ್ರದ ನಾಯಕ ಯಶ್ ಶೆಟ್ಟಿ ಅವರೊಟ್ಟಿಗಿನ ಮಾತುಕತೆ. ಐ ಥಿಂಕ್ ಇವ್ರದ್ದು ಟೀಮ್ದು ಒಂದೊಂದು ಅವ್ರು ಹೇಳ್ತಾ ಇರೋ ರೀತಿ ನೋಡ್ತಿದ್ರೆ ಜಂಗಲ್ ಮಂಗಲ್ ಮೇಲೆ ತುಂಬ ನನಗೇ ತಡ್ಕೊಳ್ಳಾರ್ದಷ್ಟು ಕುತೂಹಲ ಇದೆ. ಅಂದರೆ ಕಂಟೆಂಟು ಹಂಗೆ ಕಾಣಿಸ್ತಾ ಇದೆ. 4ನೇ ತಾರೀಕು ಥಿಯೇಟ್ರಿಗೆ ಬರ್ತಾಯಿದೆ ಸಿನಿಮಾ. ತುಂಬ ವಿಚಾರಗಳಿಗೆ ವಿಶೇಷವಾಗಿ ಕಾಣ್ತಾ ಇದೆ ಆ್ಯಂಡ್ ಇಂಡಸ್ಟ್ರಿಗೂ ಕೂಡ. ಸೊ ತಪ್ಪದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅನ್ನೋದೇ ನನ್ನ ಮನವಿ. ಮಿಸ್ ಮಾಡದೆ ಜಂಗಲ್ ಮಂಗಲ್ 4ನೇ ತಾರೀಕು ಬರ್ತಾ ಇದೆ. ನಿಮ್ಮ ಊರುಗಳಲ್ಲಿ, ನಿಮ್ಮ ಥಿಯೇಟ್ರ್ಗಳಲ್ಲಿ, OTT ಅವ್ರಿಗೂ ದಯವಿಟ್ಟು ಕಾಯಬೇಡಿ. ಥಿಯೇಟ್ರಿಗೆ ಹೋಗಿ ಈ ಥರದ ಥ್ರಿಲ್ಲಿಂಗ್, ಆಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ, ತುಂಬ ಲೆಂತ್ ಇಲ್ಲ ಪಿಕ್ಚರು, ಪಟ್ಟನ್ ಮುಗಿದೋಗುತ್ತೆ, ನೋ ಸಾಂಗ್ಸ್. ಸೊ ಮಿಸ್ ಮಾಡದೆ 4ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ನಮಸ್ಕಾರ.